ಕರ್ತನೇ, ಮತ್ತೊಂದು ಭಾನುವಾರ ನಿಮ್ಮ ಸನ್ನದಿಯಲ್ಲಿ ಬರುವ ಹಾಗೆ, ನಿಮ್ಮನ್ನು ಸ್ತುತಿ ಮಾಡಿ, ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಮಹಿಮೆ ಪಡಿಸುವ ಹಾಗೆ ನಮಗೆ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಕರ್ತನೇ, ಈ ದಿನದಲ್ಲಿಯೂ ನಿಮ್ಮ ಸ್ವರ ನಾವು ಕೇಳಲಿಕ್ಕೆ ನಾವು ಎದುರು ನೋಡುತ್ತೇವೆ. ನಿಮ್ಮ ವಚನದಿಂದ ಬರುವ ಆಲೋಚನೆಗಳು ಕೇಳಿಕೊಳ್ಳಲಿಕ್ಕಾಗಿ ನಾವು ಎದುರು ನೋಡುತ್ತೇನೆ ಸ್ವಾಮಿ. ದೇವರೇ, ನಿನ್ನ ವಚನದ ಮೂಲಕ ನೀವು ನಮ್ಮೊಂದಿಗೆ ಮಾತಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡು ದೇವರೇ. ನಿನ್ನ ವಾಕ್ಯಗಳ ಮೂಲಕ ನೀವು ಮಾತಾಡು ಸ್ವಾಮಿ. ನಿನ್ನ ದಾಸನಾದ ನನ್ನನ್ನೊಂದು ಉಪಕರಣವಾಗಿ ಉಪಯೋಗಿಸಪ್ಪ. ಶಬ್ದ ನನ್ನದೇ ಆಗಿದ್ದರು ದೇವರೇ, ವಚನ ನಿಮ್ಮದೇ ಆಗಿರಲಿ, ಆಲೋಚನೆಗಳು ನಿಮ್ಮದೇ ಆಗಿರಲಿ ದೇವರೇ. ಈ ನಿನ್ನ ಪ್ರಿಯ ಮಕ್ಕಳಾಗಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬರು ನಿಮ್ಮ ಆಲೋಚನೆ ಕೇಳಿ ದೇವರೇ, ನಿಮ್ಮ ಚಿತ್ತ ಏನು ಎಂದು ತಿಳಿದು ನಿಮ್ಮೊಂದಿಗೆ ಕರ್ತನೇ, ಪೇತ್ರನಿಗೆ ಹೇಳಿದ ಹಾಗೆ ನನ್ನ ಜೊತೆಯಲ್ಲಿ ನಿನಗೆ ಪಾಲಿರಬೇಕು ಎಂದು ಹೇಳಿದ ಹಾಗೆ ಕರ್ತನೇ, ನಮಗೆ ನಿಮ್ಮ ಜೊತೆಯಲ್ಲಿ ಪಾಲಿರಬೇಕು ಸ್ವಾಮಿ. ನಾವು ನಿಮ್ಮೊಂದಿಗೆ ಇರಬೇಕು ಕರ್ತನೇ, ನೀವು ನಮ್ಮೊಂದಿಗೆ ಇರಬೇಕು ದೇವರೇ. ನಿಮ್ಮ ಆ ಅನ್ಯೋನ್ಯತೆಯಲ್ಲಿ ಕರ್ತನೇ, ಆ ಒಂದು ತಂದೆ ಮಕ್ಕಳೆಂಬ ಸಂಬಂಧದಲ್ಲಿ ನಾವು ಒಂದಾಗಲಿಕ್ಕೆ ಈ ವಾಕ್ಯ ಸಂದೇಶಗಳು ಉಪಯುಕ್ತವಾಗಲಿ. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಶಬ್ದವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ಪಕ್ಕದಲ್ಲಿರುವವರಿಗೆ ಕುತ್ಕೊಂಡು ಪಕ್ಕದಲ್ಲಿರೋ ಮುಖ ನೋಡಿಕೊಂಡು ಉತ್ಸಾಹ ಧ್ವನಿ ಮಾಡುತ್ತಾ ಇರು. ನಿನಗೆ ಉಜ್ಜೀವನವಾಗುತ್ತೆ, ಸಂತೋಷ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ನಾವು ಓದಿಕೊಳ್ಳೋಣ ಲೂಕನ ಸುವಾರ್ತೆ 24ನೇ ಅಧ್ಯಾಯ 46ನಿಂದ 48 ತನಕ ವಾಕ್ಯ ಭಾಗ ಪ್ರಾರಂಭವಾಗಿ ಓದಿಕೊಳ್ಳೋಣ. ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷ್ಯ ಹೇಳುವವರಾಗಿದ್ದೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೋದ ಶುಕ್ರವಾರ, ಶುಭ ಶುಕ್ರವಾರ, ಕರ್ತನಾದ ಯೇಸು ಕ್ರಿಸ್ತನು ನನ್ನ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಟ್ಟ ದಿವಸವಾಗಿತ್ತು. ಯಾರ ಪಾಪಕ್ಕಾಗಿ? ಪ್ರೈಸ್ ಗಾಡ್. ಮೂರನೇ ದಿವಸ ಹೋದ ಭಾನುವಾರ ಯೇಸು ಕ್ರಿಸ್ತನು ಮರಣವನ್ನು ಬಿಟ್ಟು ಎದ್ದು ಬಂದ ದಿವಸವಾಗಿತ್ತು. ಆ ಮರಣವನ್ನು ಬಿಟ್ಟು ಎದ್ದು ಬಂದ ಆ ಪುನರುತ್ಥಾನದ ಸಂತೋಷಕ್ಕಾಗಿ ನಾವು ಹಬ್ಬ ಆಚರಿಸಿ ಸಂತೋಷವಾಗಿ ಹೋದರು. ನಾವು ಸಂತೋಷ ಪಡಲಿಕ್ಕೆ ಕಾರಣ ನನ್ನ ಯೇಸು ಮರಣದಿಂದ ಜೀವಂತವಾಗಿ ಎದ್ದಿದ್ದಾರೆ ಎಂಬುದಕ್ಕಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಾವು ಹೋದ ವಾರ ಹೇಳಿದ ಮಾತು ಒಂದು ಸಾರಿ ಹೇಳ್ತೀನಿ. ಕ್ರಿಸ್ಮಸ್ ಹಬ್ಬ ಮಾತ್ರ ದೊಡ್ಡದು ಎಂದು ತಿಳ್ಕೊಳ್ಬಾರ್ದು. ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನನ, ಅದೇ ಥರ ಯೇಸು ಕ್ರಿಸ್ತನ ಮರಣ ಅದಕ್ಕಿಂತ ಪ್ರಾಮುಖ್ಯವಾಗಿದ್ದು. ಅದೇ ಥರ ಯೇಸು ಕ್ರಿಸ್ತನ ಪುನರುತ್ಥಾನ ಅದೇ ಥರ ಪ್ರಾಮುಖ್ಯವಾದುದು. ಇನ್ನೂ ಪ್ರಾಮುಖ್ಯವಾದ ಒಂದು ಹಬ್ಬ ಕೂಡ ನಡೆಯಲಿಕ್ಕಿದೆ. ಅದು ಯಾವುದು? ಪಂಚಶತಮ ದಿನದಲ್ಲಿ ಕರ್ತನು ತನ್ನ ಪರಲೋಕದಲ್ಲಿ ಹೋಗಿ ತಂದೆಯ ಬಳಿಯಿಂದ ಪವಿತ್ರಾತ್ಮನನ್ನು ಸುರಿದುಕೊಟ್ಟ ಒಂದು ಹಬ್ಬ. ಹಲ್ಲೆಲೂಯಾ. ಅದು ಪಂಚಶತಮದ ಹಬ್ಬ ಅಥವಾ ಪವಿತ್ರಾತ್ಮನು ಸುರಿಯಲ್ಪಟ್ಟ ಹಬ್ಬ. ಅದು ಎಷ್ಟಾಯ್ತು? ಈಗ 4. ಇನ್ನೊಂದು ಹಬ್ಬ ಮಾಡಲಿಕ್ಕಿದೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶ ಮೇಘಗಳಲ್ಲಿ ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವುದು ಮತ್ತು ಜೀವದಿಂದ ಉಳಿದವರು ಆತನನ್ನು ಎದುರುಗೊಳ್ಳಲಿಕ್ಕಾಗಿ ಆಕಾಶ ಮೇಘಗಳಲ್ಲಿ ಪಕ್ಕನೆ
ಇದೇ ಎಲ್ಲದಕ್ಕಿಂತ ಶ್ರೇಷ್ಠವಾದ ಹಬ್ಬ. ಆ ಹಬ್ಬದಲ್ಲಿ ಎಲ್ಲರೂ ಆಚರಿಸಲ್ಲ. ಆ ಹಬ್ಬಕ್ಕೆ ಎಲ್ಲರೂ ಆಚರಿಸಲ್ಲ. ಯಾಕಂದರೆ ಮೊನ್ನೆ ತೋರಿಸಿದೆ, ಕೆಲವರು ಇಯರ್ಫೋನ್ ಇಟ್ಕೊಂಡು ಆಡ್ಕೊಂಡಿರೋರು, ಆಮೇಲೆ ಆಟಕ್ಕೆ ಹೋಗೋದು, ಪಿಕ್ಚರ್ಗೆ ಹೋಗೋದು, ಮತ್ತು ಕುಡಿತನಕ್ಕೆ ಹೋಗೋದು, ಅದಕ್ಕೂ ಇದಕ್ಕೆಲ್ಲ ಹೋಗೋರೆಲ್ಲ ಈ ಹಬ್ಬ ಅವರಿಗೆ ಗೊತ್ತಾಗಲ್ಲ. ಆದರೆ ಕರ್ತನಿಗಾಗಿ ಯಾರು ಕಾಯ್ತಾ ಇದ್ದಾರೋ ಅವರಿಗೆ ಆ ಹಬ್ಬ ಗೊತ್ತಾಗೋದು. ಕರ್ತನದಾನೆ ಆಜ್ಞಾ ಘೋಷದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ, ಆಕಾಶ ಮೇಘಗಳಲ್ಲಿ ಬರುವವನಾಗಿದ್ದಾರೆ. ಅವರ ಜೊತೆ ಹೋಗುವುದೇ ನನ್ನ ದೊಡ್ಡ ಹಬ್ಬ. ಹಲ್ಲೆಲೂಯಾ. ನೀವು ಏನೆಲ್ಲ ಮರ್ತಿದ್ರು, ಇದೊಂದು ಮರೆತದೆ ಸಾಕು. ಹಲ್ಲೆಲೂಯಾ. ನೋಡಿ, ದಯವಿಟ್ಟು ಪ್ಲೀಸ್ ನಾವು ಮೋಸಗಾರರಾಗಬಾರ್ದು. ಆಮೇಲೆ 10 ಕನ್ಯೆಯವರಲ್ಲಿ ಆಮೇಲೆ 5 ಕನ್ಯೆಗರು ಬಂದು, ಮದುಮಗನು ಬಂದು, ಆರತಿಗಳಿರುವಂಥ ಕನ್ಯೆಯವರು ಬಂದು ತಮ್ಮ ಆರತಿಗಳನ್ನು ಅಂಟಿಸಿ, ದೀಪವನ್ನು ಅಂಟಿಸಿ ಅವರು ಮದುಮಗನ್ನು ಸ್ವಾಗತ ಮಾಡಿದರು. ಆದರೆ 5 ಮಂದಿ ಕನ್ಯೆಯವರ ದೀಪದಲ್ಲಿ ಅವರಿಗೆ ಎಣ್ಣೆ ಇರಲಿಲ್ಲ. ಅವರು ಸಿದ್ಧಪಡಿಸಿಕೊಂಡು ಬರುವಷ್ಟಕ್ಕೆ ಮದುಮಗನು ಒಳಗಡೆ ಸೇರಿಕೊಂಡು, ಆಮೇಲೆ ಅವರು ಹೋಗಿ ಸ್ವಾಮಿ ಸ್ವಾಮಿ ನಮಗೂ ತೆರೆಯಿರಿ ಎಂದು ಕೇಳ್ತಾರೆ. ಆವಾಗ ಸ್ವಾಮಿ ಏನು ಹೇಳ್ತಾರೆ? ನಿಮ್ಮ ಗುರುತು ನಮಗಿಲ್ಲ, ನೀವು ಎಲ್ಲಿಂದ ಬಂದವರು ಎಂದು ಕೇಳ್ತಾರೆ. ಅಂದರೆ ನಾವು ಎಲ್ಲರೂ ಸಭೆಯಲ್ಲಿ ಬರ್ತೀರಿ, ಆವಾಗ ಎಲ್ಲರೂ ಉಯ್ಯಲ್ಪಡಬೇಕೆಂಬುದು ದೇವರ ಚಿತ್ತ, ನನ್ನ ಇಷ್ಟೇನು. ನೋಡಿ, ನಾವು ಸ್ವರ್ಗರಾಜ್ಯವೆಂಬ ಮಹಾಪ್ರತಿಫಲ ಇಲ್ಲದೆ ಈ ಭೂಮಿಯಲ್ಲಿ ನಾವೇನೆಲ್ಲ ಗಳಿಸಿದರೂ ಪ್ರಯೋಜನ ಇಲ್ಲ. ಮನುಷ್ಯ, ನೀ ಲೋಕವನ್ನೆಲ್ಲ ಸಂಪಾದಿಸಿದರು, ನಿನ್ನ ಆತ್ಮ ನಷ್ಟಪಟ್ಟಿದರೆ ನಿನಗೇನು ಲಾಭ ಅಂತ ಕೇಳ್ತಾರೆ. ಓಕೆ, ಇದು ಪ್ರಾರಂಭ, ಇಂಟ್ರೊಡಕ್ಷನ್ ಹೇಳ್ತಾ ಇರೋದು, ಹಬ್ಬ ಬಗ್ಗೆ ಹೇಳಿದ್ದು. ಅದರಿಂದ ಕ್ರಿಸ್ಮಸ್ ಹಬ್ಬ ಜೋರು ಅಂತ ಹೇಳಿಬಿಟ್ಟು ನಾವು ಡೆಕೋರೇಷನ್ ಎಲ್ಲ ಮಾಡಿ, ಅಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ನಾವು ತುಂಬ ಸಂಭ್ರಮವಾಗಿ ಆಚರಿಸಿ ಅದೊಂದೇ ಹಬ್ಬ ಅಂತ ತಿಳ್ಕೊಳ್ಬೇಡ. ಅದು ಯೇಸು ಜನನದಾಳಿದ ಅಷ್ಟೇ. ಇನ್ನು ಯೇಸು ಕ್ರಿಸ್ತನು ಜನ್ಮ ತಾಳಿ ಮತ್ತು ಅವರು ಮಾಡಿದ ದೈನೇಯ ಅದ್ಭುತಗಳು ಮಾಡಿದನ್ನು ನಾವು ಧ್ಯಾನಿಸಕ, ಕುರುಡರಿಗೆ ಕಣ್ಣು ಕೊಟ್ಟು ಮತ್ತು ಕುಂಡರಿಗೆ ಕಾಲು ಕೊಟ್ಟು ಮತ್ತು ಮೂಗರಿಗೆ ಬಾಯಿ ಕೊಟ್ಟು ಸತ್ತವನ್ನು ಬದುಕಿಸಿ ಅದ್ಭುತಗಳು ಮಾಡಿದನ್ನು ದೇವರು ಮಾಡಿಕೊಂಡು 3.5 ವರ್ಷದ ಸೇವೆ ಮುಗಿದು ಮತ್ತೆ ಮುಖ್ಯವಾದ ವಿಷಯ ಕ್ರಿಸ್ತನ ಮರಣ, ಕ್ರಿಸ್ತನ ಜನನ ಮತ್ತು ಮರಣ, ಅದೇ ಥರ ಪುನರುತ್ಥಾನ. ಹಲ್ಲೆಲೂಯಾ. ಅದರ ಅನಂತರ ನಡೆಯಲಿಕ್ಕಿರುವಂಥ ಇನ್ನೊಂದು ಕಾರ್ಯ, ಪುನರುತ್ಥಾನ ಹೊಂದಿದ ಯೇಸು ನೋಡಿ ಪರಲೋಕಕ್ಕೆ ಏರಿ ಹೋಗಿದೆ. ಪರಲೋಕಕ್ಕೆ ಏರಿ ಹೋಗಿದ ಯೇಸು ಅಲ್ಲಿಂದ ನೋಡಿ ತನ್ನ ಪವಿತ್ರ ಆತ್ಮರನ್ನು ಕೊಟ್ಟಿದ್ದು, ಅದೊಂದು ಮುಖ್ಯವಾದ ದಿವಸವಾಗಿದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅದ್ರ ಬಗ್ಗೆ ಬರುವ ದಿವಸಗಳಲ್ಲಿ ಹೇಳ್ತೇನೆ. ಅಂದರೆ ಇವತ್ತು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪರಲೋಕಕ್ಕೆ ಏರಿ ಹೋಗಲಿಕ್ಕೆ ಮುಂಚೆ ಹೇಳಿದ ಕೆಲ ವಿಚಾರ ನಾವು ನೋಡಿದೆ. ನೋಡಿ ಏನು ಹೇಳಿದ್ದಾರೆ? ಪುನರುತ್ಥಾನ ಹೊಂದಿದ ಯೇಸು ತನ್ನ ಶಿಷ್ಯರುಗಳಿಗೆ ಮತ್ತು ಬೋಧಿಸ್ತಾ ಇದ್ದಾರೆ. ಮುಗಿದಿಲ್ಲ ಬೋಧನೆ. ಏನು ಮರಣವಾಗಿ ಸಿಲುಬೆಗೆ ಹಾಕಲ್ಪಟ್ಟದ್ದು, ಮರಣ ಮುಗಿದೋಯ್ತು, ಇನ್ನು ಪುನರುತ್ಥಾನ ಹೊಂದಿ ಆಯಿತು, ಇನ್ನು ಸ್ವಾಮಿ ಪರಲೋಕಕ್ಕೆ ಶಿಸ್ತಾಗಿ ಹೋಗ್ಬಿಡ್ತೀರಿ ಅಂತ ಹೇಳಿದ್ರೆ ಬೋಧನೆ ಬಿಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಹೇಳಿದ್ದಾರೆ ಅದು ಮುಖ್ಯವಾಗಿದೆ. ಮರಣ, ಈಗ ಸಾವಿನ ಆ ಕೊನೆಯ ದಿನಗಳಲ್ಲಿ ಹೇಳೋ ಮಾತು, ಅದು ಮನುಷ್ಯನು ಜ್ಞಾಪಕದಡೆ. ನಮ್ಮ ಅಪ್ಪ ತೀರೋಗೋ ಟೈಮಲ್ಲಿ ಹೇಳಿದೆ, ನೋಡೋ ಆ ಪಕ್ಕದ ಮನೆಯವನಿಗೆ 10 ಕೊಂಡೆ ಜಮೀನು ಕೊಡು ಅಂತ ಹೇಳಿದೆ. ಅವನು ಯಾರೂ ಅಲ್ಲ, ನಮ್ಮ ಸ್ವಂತವರು ಅಲ್ಲ, ಬಂದವರಲ್ಲ. ಆದರೂ ಅವನು ತುಂಬ ನನಗೆ ಪ್ರಾಣ ಸೇನು 10 ಕೊಂಡೆ ಜಮೀನು ಕೊಡು ಅಂತ ಹೇಳಿದ್ರು ಮಕ್ಕಳು ಕೊಡ್ತಾರೆ. ಯಾಕಂದ್ರೆ ನಮ್ಮ ಅಪ್ಪ ಸಾಯುವ ಸಮಯದಲ್ಲಿ ಹೇಳಿದ ಮಾತು ಉಳಿಸ್ಕೊಳ್ಳಬೇಕಂತ. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಮರಣಕ್ಕೆ ಮುಂಚಿತವಾಗಿ ಕೊನೆಯ ರಾತ್ರಿಯಲ್ಲಿ ಏನು ಹೇಳಿಕೊಂಡಿದ್ದಾರೆ? ರಾತ್ರಿ ಭೋಜನದಲ್ಲಿ ಏನು ಹೇಳಿದೆ? ನನ್ನನ್ನು ನೆನೆಸಿಕೊಳ್ಳೋದಕ್ಕಾಗಿ ಹೀಗೆ ಮಾಡಿರಿ, ನಾನು ಬರುವ ತನಕ್ಕೆ ಇದನ್ನು ಜ್ಞಾಪಕ ಮಾಡಿಕೊಂಡಿರಿ ಎಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುನರುತ್ಥಾನ ಹೊಂದಿದ ಯೇಸು ಶಿಷ್ಯರುಗಳಿಗೆ ಕೊಡುವಂಥ ಬೋಧನೆ ಹೇಳ್ತಾ ಇದ್ದಾರೆ. ಅದೇ ನಾವು ಓದಿರೋದು.
ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿರಿ. ಮರಣದಿಂದ ಎದ್ದು ಬಂದ ಯೇಸು ಏನು ಹೇಳುತ್ತಾರೆ ಎಂಬುದನ್ನು ಕಾಯ್ತಾ ಇದ್ದಾರೆ. ಅವರು ಯೇಸು ಫಸ್ಟ್ ಮರಿಯಳಿಗೆ ಕಾಣುವಾಗ ಮರಿಯಳಿಗೆ ಭಯ ಪಡಬೇಡ, ನಿನಗೆ ಸಮಾಧಾನವಾಗಲಿ. ಅದೇ ತರ ಶಿಷ್ಯರುಗಳಿಗೆ ಕಾಣಿಸಿಕೊಳ್ಳುವಾಗ ಅವರು ಕದ ಹಾಕಿಕೊಂಡಿರುವಂಥ ಶಿಷ್ಯರುಗಳಿಗೆ ಆ ರಾತ್ರಿ ಸಂಜೆ ಅವರ ಮನೆಯಲ್ಲಿ ಅವರು ಕದ ಹಾಕಿರುವಂಥ ಮನೆಯೊಳಗಡೆ ಹೋಗಿ ಅವರಿಗೆ ಹೇಳಿದೆ, ನಿಮಗೆ ಸಮಾಧಾನವಾಗಲಿ, ಭಯಪಡಬೇಡ. ಮತ್ತು ಯೇಸು ಶಿಷ್ಯರಿಗೆ ಹೇಳಿದ ಮತ್ತೊಂದು ಮುಖ್ಯವಾದ ವಿಷಯ ಹೇಳ್ತಾರೆ. ತೋಮನ ಅಲ್ಲಿ ಇರಲಿಲ್ಲ. ಆವಾಗ ತೋಮನಿಗೆ ಇನ್ನೊಂದು ವಾರ ಬರುವಾಗ ತೋಮನಿಗೆ, ನಿನ್ನ ಕೈಗಳು ತೆಗೆದುಕೊಂಡು ನನ್ನ ಪಕ್ಕೆಯಲ್ಲಿ ಹಾಕೋ, ನಿನ್ನ ಬೆರಳನ್ನು ಚಾಚಿ ನನ್ನ ಕೈಗಳಲ್ಲಿ ಹಾಕು ಅಂತ ಹೇಳಿದೆ. ಮತ್ತು 2 ಶಿಷ್ಯರುಗಳು ಯೆರೂಸಲೇಮು ಬಿಟ್ಟು ಎಮ್ಮವು ಎಂಬ ಗ್ರಾಮಕ್ಕೆ ಹೋಗಿದೆ. ಅವರ ಹಿಂದೆ ಹೋಗಿ ಅವರಿಗೆ ಮತ್ತು ದೇವರ ರಾಜ್ಯದ ವಿಷಯಗಳು ತಿಳಿಸಿದೆ. ಆದರೆ ಎಲ್ಲರೂ ಸೇರಿ ಇರುವಾಗ ಹೇಳಿದ ವಿಷಯ ಇವತ್ತು ಧ್ಯಾನ ಮಾಡ್ತಾ ಇದೆ. ಎಲ್ಲರೂ ಸೇರಿರುವಾಗ ಶಿಷ್ಯರಿಗೆ ಕೊಟ್ಟ ವಿಷಯ ಏನೆಂದರೆ, ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿವಸ ಜೀವಂತವಾಗಿ ಎದ್ದು ಬರಬೇಕೆಂದಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂದಲೂ ಬರೆದಿದೆ. ಇದಕ್ಕೆ ನೀವೇ ಸಾಕ್ಷಿಗಳು. ಗಮನಿಸಿ, ಕೆಲವು ವಿಷಯ ನಡೆದಿದೆ, ಕೆಲವು ವಿಷಯ ನಡೀತಾ ಇದೆ, ಕೆಲವು ವಿಷಯ ನಡೀಲಿಕ್ಕಿದೆ. ಇದೇ ಆಗಿರೋದು. ಅದರಲ್ಲಿ ಕೆಲವು ನಡೆದಿದೆ. ಯಾವುದು ನಡೆದಿದೆ? ಕ್ರಿಸ್ತನು ಶ್ರಮಪಟ್ಟು, ಅದು ನಡೆದಿತ್ತಾ? ಕ್ರಿಸ್ತನು ಶ್ರಮಪಟ್ಟ, ಆಯಿತು. ಆಮೇಲೆ ಕ್ರಿಸ್ತನು ಪ್ರಾಣ ಬಿಟ್ಟನು, ನಡೆದಿತ್ತಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕರಗಳಲ್ಲಿ ಕೊಡುತ್ತೇನೆ ಎಂದು ಹೇಳಿ ಪ್ರಾಣ ಬಿಟ್ಟರು. ಕ್ರಿಸ್ತನು ಶ್ರಮಪಟ್ಟರು. ಆಮೇಲೆ ಯೇಸು ಕ್ರಿಸ್ತನು ಸತ್ತಿದರು, ಪ್ರಾಣ ಕೊಟ್ಟಿದ್ದರು. ಆಮೇಲೆ ಬಂದ್ರ 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 ಇಲ್ಲ, ಸಮಾಧಿಯಲ್ಲಿ ತಾನೆ? ಸಮಾಧಿಯಲ್ಲಿ ಅಲ್ವಾ? ಯೇಸು ಏನಾಗಿದ್ದಾರೆ? ಕೈಗಳೆತ್ತಿ ಹಾ ಹಲ್ಲೇಲೂಯಾ, ജയം ഹല്ലേലൂയ, യേശു കർത്താവ് ജീവിക്കുന്നു. ಇನ್ನೊಂದು ಸಾರಿ ആ ഹല്ലേലൂയ, ജയം ഹല്ലേലൂയ, യേശു കർത്താവ് ജീവിക്കുന്നു. ಪ್ರೈಸ್ ಗಾಡ್, ಹಲ್ಲೇಲೂಯಾ. ನಾನು ಜೀವಿಸೋದು ನನ್ನ ಯೇಸು ಜೀವಿಸೋದರಿಂದಲೇ. ನಮ್ಮ ವಿಶ್ವಾಸ ನಮ್ಮಲ್ಲಿ ಇಲ್ಲದಿದ್ದರೆ ಏನೆಲ್ಲ ಇದ್ರೂ ಪ್ರಯೋಜನ ಇಲ್ಲ. ಏನೆಲ್ಲ ಇದ್ದರೂ ಈಗ ಪ್ರಯೋಜನ ಇಲ್ಲ. ಆದರೆ ಹೃದಯದಲ್ಲಿ ನಂಬಿಕೆ ಇರುವಾಗ ಏನು ಇಲ್ಲದ್ರೂ ಪ್ರಯೋಜನ ಇದೆ. ಒಳ್ಳೆಯ ಪದಾರ್ಥ ಮಾಡಿ ಮುಂದೆ ಇಟ್ಬಿಟ್ಟು ತಿನ್ರಪ್ಪ ಚೆನ್ನಾಗಿದೆ ಅಂದರೆ ಕಾಯಿಲೆ ಬರುತ್ತದೆ, ಆರೋಗ್ಯ ಕೆಟ್ಟೋಗುತ್ತೆ. ಏನು ಪ್ರಯೋಜನ ಅಲ್ಲಿ ಅಷ್ಟು ಮುಂದೆ ಇಟ್ಬಿಟ್ಟು? ಹಲ್ಲೇಲೂಯಾ. ಆದರೆ ಬೆಸೆನೇ ಬೆರೆಸಿದರು. ದೇವರು ಕೊಟ್ಟ ಆಹಾರ ಸ್ತೋತ್ರ ಮಾಡಿ ಭುಜಿಸಿದರೆ ಯಾವುದು ವರ್ಜಿಸಬೇಕಾಗಿಲ್ಲ. ಕರ್ತನೆ ಕೊಟ್ಟ ಒಳ್ಳೆ ಆಹಾರಕ್ಕಾಗಿ ಸ್ತೋತ್ರ, ಇದಕ್ಕಾಗಿ ವಂದಿಸುತ್ತೇನೆ. ದೇವರಿದು ನನ್ನ ದೇಹಕ್ಕೆ ಆರೋಗ್ಯವಾಗಿ, ನನ್ನ ಶರೀರಕ್ಕೆ ಪುಷ್ಟಿಯಾಗಲಿಕ್ಕೆ ದೇವರೇ ಕೊಟ್ಟದಕ್ಕಾಗಿ ಸ್ತೋತ್ರ ಅಂತ ಹೇಳಿ ತಿಂದಿದರೆ ಅದು ಆರೋಗ್ಯ, ಅದು ವಿಶ್ವಾಸ. ಇಲ್ಲಿದ್ದೀರಾ? ಒಂದೇ ನೋಡಿ, ಯೇಸು ಜೀವಿಸ್ತಾ ಇದ್ದಾರೆ, ಅದರಿಂದ ನಾನು ಜೀವಿಸುತ್ತೇನೆ. ನನ್ನ ವಿಚಾರ ಎಲ್ಲ ಅವರ ಮೇಲೆ ಇದೆ. ನನಗೇನೇ ಬಂದಿದ್ರು, ನನ್ನ ಕೂದಲು ತಲೆಯಿಂದ ಬೀಳಬೇಕಾದರೂ ದೇವರ ಗೊತ್ತಿಲ್ಲದೆ ಬೀಳುವುದಿಲ್ಲ. ಹಲ್ಲೇಲೂಯಾ. ನಮ್ಮ ಜೀವನದಲ್ಲಿ ಕರ್ತನೆಗೆ ಅರಿವಿಲ್ಲದೆ ಯಾವುದು ನಡೆಯುವುದಿಲ್ಲ. ದೃಢವಾಗಬೇಕು. ನನ್ನ ಅಪ್ಪನ ಅನುಮತಿ ಇಲ್ಲದೆ ನನ್ನ ಜೀವನದಲ್ಲಿ ಯಾವುದು ನಡೆಯುವುದಿಲ್ಲ. ಆದರೆ ಒಂದು ದಿವಸ ಮರಣ ಇದೆ ಎಂಬುದು ಪದೇ ಪದೇ ನೆನೆಸಿಕೊಳ್ಳಬೇಕು. ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಯಾವಾಗಲೂ ನೆನೆಸಿಕೊಳ್ಳಬೇಕಾದನು ಮರಣ, ನ್ಯಾಯ ತೀರ್ಪು, ಸ್ವರ್ಗ, ನರಕ. ಇದು ಯಾವಾಗಲೂ ನಮ್ಮ ಸಂಡೇ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದು. ಮಕ್ಕಳೇ, ಯಾವಾಗಲೂ ನೆನೆಸ್ಕೊಳ್ಬೇಕಾದದು ಮರಣ,
ನ್ಯಾಯ ತೀರ್ಪು, ಸ್ವರ್ಗ, ನರಕ. ಅಂದ ಮರಣ ಬರಲ್ಲ ಅಂತ ಹೇಳಿಕೊಂಡಿರುವಾಗ ಬಂದ್ರೇ ಭಯ ಆಗೋದು. ಏನು ಪಾಸ್ಟ್ರೆ ಭಯ ಆಗಲ್ವಾ? ಭಯ ಆಗಲೇಬೇಕು. ಹಂಗೆ ಭಯ ಆಗಿ ಆಗಿ ಆ ಭಯ ಹೋಗಬೇಕು. ಹಲ್ಲೆಲೂಯಾ. ನೋಡಿ, ನಾವು ಪುನರುದ್ಧಾನ ಹೊಂದಿದ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ ಕಾರಣ ಆ ಕ್ರಿಸ್ತನ ಅನುಮತಿ ಇಲ್ಲದೆ ನನ್ನ ಜೀವನದಲ್ಲಿ ಯಾವುದು ನಡೆಯುವುದಿಲ್ಲ. ಆದರೆ ಒಂದಾನೊಂದು ದಿವಸ ಕರ್ತನು ಕರೆಯುವಾಗ ನಾನು ಸಹ ಹೋಗಬೇಕು. ಎಲ್ಲರೂ ಹೋಗಬೇಕು. ಯಾವಾಗ ಅವರು ಕರೀತಾರೋ ಆವಾಗ ಹೋಗಬೇಕು. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಬಿಟ್ಟು ಬಿಟ್ಟು ಕರ್ತನ ಜೊತೆಯಲ್ಲಿರಲಿಕ್ಕೆ ನನಗೆ ಬಹಳ ಇಷ್ಟ ಅಂದೆ. ಇಲ್ಲಿದ್ದೀರಾ? ಪೌಲನು ಏನು ಹೇಳ್ತಾರೆ? ಈ ಭೂಮಿ ಬಿಟ್ಟು ಬಿಟ್ಟು ನನ್ನ ಕರ್ತನ ಜೊತೆ ಇರೋದು ಬಹಳ ಇಷ್ಟ. ಯಾಕಂದರೆ ಸ್ವರ್ಗ ಎಷ್ಟು ಚೆನ್ನಾಗಿದೆ, ಅಲ್ಲಿರುವಂಥ ಶ್ರೇಷ್ಠದ ಬಗ್ಗೆ ಗೊತ್ತಿದ್ದರೆ ಇಲ್ಲಿಂದ ಹೋಗೋದು ಸುಲಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದೆಗೆ ನೀವು ಯಾರಿಗೆಲ್ಲ ಎಷ್ಟು ಕಾಲ ಬದುಕಬೇಕು ಅಂತ ಆಸೆ ಇದೆಯೋ ಅಷ್ಟು ಕಾಲ ಬದುಕಿದ ಮೇಲೆ ಕರ್ಕೊಂಡು ಹೋಗೋದು. ಸೀಮೋನನೆಂಬ ಒಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತನು ಬರಬೇಕಾದ ರಕ್ಷಕನ ನೋಡಬೇಕು ಅಂತ ಆಸೆ ಪಟ್ಟಿದೆ. ಮುದುಕನಾದರೂ ಸತ್ತಿಲ್ಲ. ಆಮೇಲೆ ಯೆರೂಸಲೇಮ್ ದೇವಾಲಯದಲ್ಲಿ ಇದ್ದುಕೊಂಡು ಈ ದೇವಾಲಯದಲ್ಲೆಲ್ಲಾದರೂ ಆ ಮನುಷ್ಯನೇ ಬರ್ಬೋದು ಅಂತ ಕಾದು 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 ಮುದುಕನಾಗಿದೆ. ಯೇಸು ಕ್ರಿಸ್ತನನ್ನು ದೇವಾಲಯದಲ್ಲಿ ತೆಗೆದುಕೊಂಡು ಹೋಗುವಾಗೆ ಸೀಮೋನನು ಆ ಮಗುವನ್ನು ಕೈಗಳಲ್ಲಿ ತೆಗೆದುಕೊಂಡು ಬರಬೇಕಾದ ರಕ್ಷಕನನ್ನು ನನ್ನ ಕಣ್ಣಾರೆ ಕಂಡದಲ್ಲ, ಈಗ ನನ್ನನ್ನು ಸಮಾಧಾನವಾಗಿ ಹೋಗಲಿಕ್ಕೆ ಬಿಡಿರಿ ಎಂದು ಹೇಳಿದರು. ಹಲ್ಲೆಲೂಯಾ. ನಿಮ್ಮ ಆಸೆ ಮುಗಿಯೋ ತನಕ ಬಿಡಲ್ಲ. ನೀವು ಅದಕ್ಕೆ ಜಂಕ್ಷನಲ್ಲಿ ಬೋರ್ಡು ಬರುತ್ತಾ ಅಂತ ಪಾಸ್ ಹೇಳಿಬಿಟ್ಟೆ ಅಂತ ಹೇಳ್ಕೊಂಡು ಇವತ್ತೇ ಕೊರಗಲಿಕ್ಕೆ ಹೋಗಬೇಡ. ಇನ್ನು ಅದು ಬೇರೆ. ಹಲ್ಲೆಲೂಯಾ. ಭಯಪಡುವವರಾಗಿರಬಾರ್ದು, ಹೆದರಿಕೊಳ್ಳೋರಾಗಿರಬಾರ್ದು. ಹಲ್ಲೆಲೂಯಾ. ಹೇಳು, ಯಾಕೆ ಭಯ ಇಲ್ಲದಿರಲಿಕ್ಕೆ ಕಾರಣ? ನನ್ನ ಯೇಸು ಮರಣವನ್ನು ಬಿಟ್ಟು ಪುನರುದ್ಧಾನ ಹೊಂದಿದ್ದಾರೆ. ಯಾರೋ ಇದರೊಳಗಡೆ ಭಯಪಡೋರಿದ್ದಾರೆ. ಅದಕ್ಕೆ ಈ ಮಾತಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸ್ತೋತ್ರ. ಅಂದರೆ ಯೇಸು ಶ್ರಮೆಪಟ್ಟು ಸತ್ತು ಮೂರನೇ ದಿವಸ ಜೀವದನಾಗಿ ಎದ್ದು ಬರಬೇಕೆಂದಲು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಲ್ಲಿ ಸಾರಲ್ಪಡಬೇಕೆಂದಲೂ ಬರೆದಿದೆ. ಮೂರು ವಿಷಯ ನಡೆದಿದೆ. ಒಂದು, ಶ್ರಮೆಪಟ್ಟು ಸತ್ತು ಮೂರನೇ ದಿವಸ ಜೀವದರಾಗಿ ಎದ್ದು ಬರಬೇಕೆಂದು ಬರೆದಿದ್ದನ್ನು ನೆರವೇರಿದೆ. ಇನ್ನೊಂದು ಬರೆದಿದೆ ಅಂದೆ. ಈಗ ಆಗಬೇಕೆಂದಲೂ ಬರೆಯಲ್ಪಟ್ಟಿದೆ. ಏನು ಬರೆಯಲ್ಪಟ್ಟಿರೋದು? ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಸಾಕ್ಷಿಯಾಗಿ ಸಾರಲ್ಪಡಬೇಕು. ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸರಲ್ಪಡಬೇಕೆಂದಲೂ ಎಂದು ಹೇಳುವಾಗೇನು? ಮೇಲೆ ಹೇಳಿದ ತರ ಇದೂ ಆಗಲೇಬೇಕು. ಮೇಲೆ ಹೇಳಿದ ಮೂರು ವಿಷಯ ನಡೆದಿದೆ. ಕ್ರಿಸ್ತನ ಜನನ, ಮರಣ, ಪುನರುದ್ಧಾನ ನೆರವೇರಿದೆ. ಹೇಳು, ಕೈಯಲ್ಲಿ ಲೆಕ್ಕ ಮಾಡಿ ಹೇಳು. ಜನನ, ಮರಣ, ಪುನರುದ್ಧಾನ ನೆರವೇರಿದೆ. ಇದು ನೆರವೇರಿದು ಸತ್ಯವಾಗಿದ್ದರೆ ಆತನ ಹೆಸರಿನಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದ ಸುವಾರ್ತೆ ಸಾರಲ್ಪಡಲೇಬೇಕು. ನಾನದಕ್ಕೆ ಸಾಕ್ಷಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದಯವಿಟ್ಟು ನೀವು ಗಮನಿಸಿ. ಯೇಸುವಿನ ಜನನ ಆಗಬಾರದೆಂದು ಸೈತಾನ್ ತಡ ಮಾಡಿದ್ರೆ ಇಲ್ವಾ? ಹೆರೋದ ರಾಜನ ಮೂಲಕ ಎಲ್ಲ ಮಕ್ಕಳನ್ನು ಸಾಯಿಸಿಬಿಟ್ಟಿದ್ರು. ಯಾಕಂದರೆ ಒಬ್ಬ ರಕ್ಷಕನು ಹುಟ್ಟಬಾರದೆಂಬುದು ಸೈತಾನನು ಹೆರೋದ ರಾಜನ ಒಳಗಡೆ ಸೇರಿಕೊಂಡು ಅದನ್ನು ತಡ ಮಾಡಲಿಕ್ಕೆ ನೋಡಿದೆ. ಆದರೆ ಕ್ರಿಸ್ತನು ಮನುಷ್ಯನಾಗಿ ದೇವರು ಮಾನವನಾಗಿ ಬರಬೇಕೆಂದು ಬರೆದಿಯಲ್ಪಟ್ಟದನ್ನು ನೆರವೇರಲಿಕ್ಕೋಸ್ಕರ
ಹೇರೋದನ ಪ್ಲಾನ್ಗಳು ಸಕ್ಸಸ್ ಆಗಿಲ್ಲ. ಅದು ಏನು ಬರೆದಿದೆಯೋ ಅದು ನೆರವೇರಿದೆ. ಅದೇ ಥರ ಕ್ರಿಸ್ತನ ಮರಣ, ಪೇತ್ರನ ಹೇಳಿದೆ, ಒಳ್ಳೆ ಮಾತು ಹೇಳಿದೆ. ಪಾಪ ನನಗೆ ಆ ಮಾತು ಯೋಚಿಸುವಾಗಲೆಲ್ಲ ಒಂಥರ ಸಂಕಟ ಆಗ್ತಾ ಇದೆ. ಪಾಪ ಪೇತ್ರನಿಗೆ ತುಂಬ ಪ್ರೀತಿಯಿಂದ ಕ್ರಿಸ್ತನು ಶ್ರಮೆಪಟ್ಟು ಯಹೂದರಿಂದಲೂ ಮಹಾಯಾಜಕರಿಂದಲೂ ಹಿರಿಯರಿಗಳಿಂದಲೂ ಹಿಂಸೆಪಟ್ಟು ಸತ್ತು 3ನೇ ದಿವಸ ಜೀವಂತವಾಗಿ ಎದ್ದು ಬರಬೇಕು ಎಂದು ಯೇಸು ಶಿಷ್ಯರಿಗೆ ಆವಾಗ ಹೇಳಲಿಕ್ಕೆ ಪೇತ್ರನು, ಸ್ವಾಮಿ ನಿನಗೆ ಎಂದಿಗೂ ಹಾಗೆ ಆಗಬಾರ್ದು ಅಂತ ಹೇಳಿದೆ. ಯೇಸು ಬಂದಿದೆ ಜನರಿಗೆ ಬಯಲಿ ಆಗಲಿಕ್ಕೆ. ಪೇತ್ರನ ಹೇಳ್ತಾರೆ ಎಂದಿಗೂ ಆಗಬಾರ್ದು ಅಂದ. ಎಂದಿಗೂ ಆಗಬಾರ್ದು ಅಂದ ಮಾತು ಕೇಳುವಾಗೆ ಪಾಪ ಪೇತ್ರನಿಗೆ ಏನು ಹೇಳಿದಾನೆ, ಸೈತಾನ್ ನನ್ನ ಬಿಟ್ಟು ತೊಲಗು ಅಂತ ಹೇಳಿದೆ. ಪಾಪ ಒಳ್ಳೆ ಮಾತು ಹೇಳಲಿಕ್ಕೆ, ಸಾವು ಬರಬೇಡ ಅಂತ ಹೇಳಿದೆ. ಪಾಪ ಪೇತ್ರನು ಒಳ್ಳೆ ಮಾತನ್ನು ಹೇಳಿದೆ, ಎಂದಿಗೂ ಆಗಬಾರ್ದು ಹೇಳಿದೆ. ಆದರೆ ಇದು ದೇವರ ಯೋಚನೆಗೆ ವಿಪರೀತ. ಅದರಿಂದ ಸೈತಾನನೇ ಬಿಟ್ಟು ಹೋಗು. ಪೇತ್ರ ನೀನಲ್ಲ ಹೇಳಿದು, ನಿನ್ನಲ್ಲಿ ಸೈತಾನ್ ಹೇಳು. ಹುಟ್ಟಬಾರದು ಅಂತ ಸೈತಾನ್ ಹೇರೋದನಲ್ಲಿ ಕೆಲಸ ಮಾಡಿದ ಥರ ಈಗ ನೋಡಿ ಸಾಯಬಾರದೆಂಬುದನ್ನು ನಿನ್ನ ಮೂಲಕ ಮಾತಾಡ್ತಾ ಇದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಬರೆಯಲ್ಪಟ್ಟಿದೆ, ನೆರವೇರಿದೆ. ಮೊನ್ನೆ ಎಲ್ಲ ಶುಕ್ರವಾರ ನಾವು ವಾಕ್ಯಗಳು ಧ್ಯಾನಿಸುವಾಗಿದ್ರೆ ಅವರು ನೋಡಿ ಅಂಗಿಗಾಗಿ ಚೀಟಿ ಹಾಕಲ್ಪಡಬೇಕೆಂದು ಬರೆದಿದೆ, ಚೀಟಿ ಹಾಕಿದ್ದಾರೆ. ಆದನ ಮರಣದಲ್ಲಿ ಅವನು ನೋಡಿ ದುಷ್ಕರ್ಮಿಗಳ ಮಧ್ಯದಲ್ಲಿ ಸಿಲುಬೆಗೆ ಹಾಕಲ್ಪಡಬೇಕೆಂದು ಬರೆದಿದೆ. 2 ಕಳ್ಳರ ಮಧ್ಯದಲ್ಲಿ ಸಿಲುಬೇಕಾಗಿದೆ. ಅವನ ಸಮಾಧಿ ನೋಡಿ ಪುಷ್ಟರ ಜೊತೆಯಲ್ಲಿ ಅವನ ಸಮಾಧಿ. ಅರ್ಮತ್ಯ ಜೋಸೆಫ್ ಅಲ್ಲಿ ಹಿರಿಯ ಸಭೆಯ ಅಲ್ಲಿ ಪ್ರಮುಖನೊಬ್ಬನು. ಅವನ ಸಮಾಧಿ ಯಾರನ್ನು ಇದುವರೆಗಿಡದ ಹೊಸ ಸಮಾಧಿ. ಹಾಲೆಲೂಯ. ಇದು ಪ್ರವಾದನೆ ನೆರವೇರಬೇಕು. ಹಾಲೆಲೂಯ. ಆ ಪ್ರವಾದನೆಗಳೆಲ್ಲ 3ನೇ ದಿವಸ ಜೀವಿತನಾಗಿ ಎದ್ದು ಬರಬೇಕೆಂದು ಪ್ರವಾದಿಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವುದರಿಂದ ಅದು ನೆರವೇರಿದೆ. ಹಾಗಾದರೆ ಈ 3 ವಿಷಯಗಳು ಎಷ್ಟೇ ತಡೆ ಬಂದಿದ್ರೂ ನೆರವೇರಿದರೆ ಈಗ 4ನೇ ವಿಷಯ ಬೇಕಾ ಬೇಡವಾ? ಏನಾಗಬೇಕು? ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದಲ್ಲಿ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂದಲೂ ಬರೆದಿದೆ. ಯೆರೂಸಲೇಮಿನಲ್ಲಿ ಪ್ರಾರಂಭಿಸಿ ಅದೀಗ ಮಂಜನಹಳ್ಳಿ ಗಂಡೆ ಆಗಿದೆ. ಇನ್ನು ಎಲ್ಲೆಲ್ಲಿ ಆಗಿಲ್ಲವೋ ಅಲ್ಲಿ ಎಲ್ಲ ಹೋಗಬೇಕು. ಯಾರು ಸಾರಬೇಕು? ಪಾಸ್ಟ್ರೆ, ನೀವು ತಾನೇ ಸೇವಕರು, ನಾವೆಲ್ಲ ವಿಶ್ವಾಸಿಗಳು ಅಲ್ವಾ? ಯಾರು ಸಾರಬೇಕು? ಇದು ಸಾರಲ್ಪಡಬೇಕು ಅಂತ ಬರೆದಿದೆ. ನೀವೇನು ಹೇಳಬೇಕು? ಈ ವಿಷಯಗಳಲ್ಲಿ ಈ ವಿಷಯಗಳಲ್ಲಿ ಈ ವಿಷಯಗಳಲ್ಲಿ ಈ ವಿಷಯಗಳಲ್ಲಿ ಈ ವಿಷಯಗಳಲ್ಲಿ ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನೋಡಿ, ಕ್ರಿಸ್ತನು ಮಾಡಬೇಕಾದ ಕಾರ್ಯ ಮಾಡಿ ಆಯಿತು. ಅದು ಬರೆಯಲ್ಪಟ್ಟ ಹಾಗೆ ಎಲ್ಲವೂ ನೆರವೇರಿದೆ. ಇನ್ನೂ ಬರೆಯಲ್ಪಟ್ಟಿದ್ದು ಇದು ಸಾರಲ್ಪಡಬೇಕೆಂದು ಬರೆದಿದೆ. ಇದು ಸಾರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಾವು ನಮ್ಮನ್ನು ಪರೀಕ್ಷೆ ಮಾಡಿನಿ. ನಾವಿರುವಂಥ ಸಾಹಚರ್ಯಗಳಲ್ಲಿ, ನಿಮಗಿರುವಂಥ ಪರಿಸ್ಥಿತಿಗಳಲ್ಲಿ, ನೀವು ಅದಕ್ಕೆಲ್ಲ ಕೆಲಸ ಬಿಟ್ಟೆಲ್ಲ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೀವು ಇರುವಂಥ ಪರಿಸ್ಥಿತಿಗಳಲ್ಲಿ ಈ ಕ್ರಿಸ್ತ ಯೇಸುವಿನ ಸುವಾರ್ತೆಗೆ ನೀವು ಸಾಕ್ಷಿಗಳಾಗಿರಬೇಕೆಂಬುದನ್ನು ಆಶೆಪಟ್ಟು ಅದಕ್ಕೆ ನೀವು ಮಾಡುತ್ತಾ ಇರುವಾಗ ಅದಕ್ಕೆ ಬೇಕಾದ ಎಲ್ಲ ಸಪೋರ್ಟು ಕರ್ತನು ಕೊಡ್ತಾರೆ. ಆದರೆ ಇದು ನಂದು ಡ್ಯೂಟಿನೇ ಅಲ್ಲ ಎಂಬುದು ನಾವು ತಿಳ್ಕೊಳ್ಳುವಾಗೆ ದೇವರು ಹೇಳ್ತಾರೆ, ಇದು ಕೆಲಸ ನಿಮ್ದು ಅಲ್ಲದ್ರೆ ಕೂಲಿನೂ ನಿನಗಿಲ್ಲಪ್ಪ, ಹೋಗ್ತಾ ಇರು ಅಂತ ಹೇಳಿಬಿಡ್ತಾರೆ. ಕೆಲಸದವರು ತನ್ನ ಕೂಲಿಗೆ ಯೋಗ್ಯನಾಗಿದೆ. ಕೆಲಸ ಮಾಡದವರಿಗೆ ಕೂಲಿ ಇರ್ತದ? ಕೆಲಸ ಮಾಡದವರಿಗೆ ಕೂಲಿ ಇಲ್ಲ. ನಾವು ಕೆಲಸ ಮಾಡು. ಏನು ಕೆಲಸ ನಮ್ಮದು? ಏನು ಕೆಲಸ? ಕ್ರಿಸ್ತ ಯೇಸುವನು ಆ ದೇವರು ಮನುಷ್ಯನಾಗಿ ಭೂಮಿಗೆ ಜನಿಸಿದ್ದಾರೆ, ಶ್ರಮಪಟ್ಟಿದ್ದಾರೆ, ಸತ್ತಿದ್ದಾರೆ, ಜೀವಂತವಾಗಿ ಎದ್ದಿದ್ದಾರೆ. ಆ ಕ್ರಿಸ್ತನ ಹೆಸರಿನಲ್ಲಿಯೇ ಪಾಪ ಪರಿಹಾರ ಸಿಕ್ಕುವುದು.
ಸಾಕ್ಷಿಯಾಗಿ ಹೇಳಲೇಬೇಕು. ಇದು ಹೇಳೋದು ನಮ್ದು ಕರ್ತವ್ಯ, ಇದೇ ನಮ್ಮ ಕೆಲಸ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ರಕ್ಷಣೆಗಾಗಿ ಕೊಡಲ್ಪಟ್ಟ ಬೇರೆ ನಾಮ ಇಲ್ಲವೇ ಇಲ್ಲ. ಆ ಒಂದೇ ಒಂದು ನಾಮ, ಜೋರ್ಸೆ, ಆ ಒಂದು ನಾಮ, ಆ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿಯೇ ಹೊರತು ಪಾಪದ ಪರಿಹಾರ ಇಲ್ಲ. ಹಲ್ಲೆಲೂಯಾ. ನಾವು ಶುಭ ಶುಕ್ರವಾರ ದಿವಸ ಅದು ಸ್ಪಷ್ಟವಾಗಿ ತಿಳ್ಕೊಂಡಿದೆ. ಸ್ನಾನಿಗನಾದ ಯೋಹಾನನು ಯೇಸು ಬರುವುದನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ. ಯೋಹಾನ 1:29 ಈಗೋ ದೇವರು ಯಜ್ಞಕ್ಕಾಗಿ ನೇಮಿಸಿರುವ ದೇವರ ಯಜ್ಞದ ಕುರಿಮರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೆಂಬ ಯಜ್ಞದ ಕುರಿಮರಿಯೇ ಪಾಪಕ್ಕೆ ಪರಿಹಾರವಾಗಿ ಅರ್ಪಿಸಲ್ಪಟ್ಟಿರುವುದು. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮನುಷ್ಯರೊಳಗೆ ರಕ್ಷಣೆಗಾಗಿ ಆ ಒಂದೇ ಒಂದು ನಾಮ ಹೊರತು ಬೇರೆ ಇಲ್ಲ ಅಂದೆ. ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಇದೆ ಎಂದು ಹೇಳುವವರು ಇರಬಹುದು. ನಾನು ಅಲ್ಲಿ ಹೋಗಿದ ಮೇಲೆ ನನಗೆ ಒಳ್ಳೇದಾಯ್ತಲ್ಲಪ್ಪ, ಇಲ್ಲಿ ಹೋದ ಒಳ್ಳೇದಾಯ್ತಲ್ಲಪ್ಪ ಅಂತ ಹೇಳಬಹುದು. ಆದರೆ ಪಾಪ ಪರಿಹಾರಕ್ಕೆ ಯೇಸು ಕ್ರಿಸ್ತನೆಂಬ ಒಂದೇ ನಾಮವಲ್ಲದೆ ಪಾಪಗಳಿಗೆ ಪರಿಹಾರ ಇಲ್ಲ. ಯಾಕಂದರೆ ಪಾಪ ಪರಿಹಾರಕ್ಕೆ ಬೇಕಾದ ಯಜ್ಞ ಇನ್ನೊಂದು ಯಜ್ಞವು ಉಳಿಯದೆ ಅದನ್ನು ಪರಿಪೂರ್ಣವಾಗಿ ಅವರು ಅರ್ಪಿಸಲ್ಪಟ್ಟಿದ್ದಾರೆ. ಗಮನಿಸಿರಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಾಪ ಪರಿಹಾರವಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾಕ್ಷಿ ಹೇಳಲೇಬೇಕು. ಇದು ಬರೆಯಲ್ಪಟ್ಟಿದೆ, ಬರೆಯಲ್ಪಟ್ಟದ್ದು ನೆರವೇರಲೇಬೇಕು. ನಾನು ನನ್ನಿಂದ ನೆರವೇರಿಲ್ಲ ಅಂದರೆ ಬೇರೊಬ್ಬರ ಕೈಲಿ ದೇವರು ನೆರವೇರಿಸ್ತಾರೆ, ಅದು ಬೇರೆ ಕತೆ. ಬರೆಯಲ್ಪಟ್ಟಿದೆಯಾ, ನೆರವೇರುತ್ತದೆ. ಅದು ಅದಕ್ಕೆ ಯಾರು ಅಡ್ಡಿ ಬಂದಿದ್ದರೂ ನೆರವೇರುತ್ತದೆ, ಯಾವ ತಡೆಗಳು ಬಂದಿದ್ದರೂ ನೆರವೇರುತ್ತದೆ. ಅದಕ್ಕೆ ದೇವರು ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಹೆರೋದನ ಸಾಯುವ ತನಕ ಏನು ಮಾಡಿದ್ದಾರೆ, ಐಗುಪ್ತಕ್ಕೆ ಕರ್ಕೊಂಡೋಗಿ 3 ವರ್ಷ ಅಲ್ಲಿ ಇರು ಅಂತ ಹೇಳಿದೆ. ಹಲ್ಲೆಲೂಯಾ. ಆದರೆ ಹೆರೋದನ್ನು ಹಂಗೆ ಸಾಯಿಸಿಬಿಟ್ಟಿದ್ರೆ ಸಾಕಲ್ಲ ಅಂತ ಹೇಳಿದರೆ ಹಂಗೆ ಅಲ್ಲ, ಹೆರೋದನ್ನು ಬದುಕಿರಲಿ ತೊಂದರೆ ಇಲ್ಲ, ಆದರೆ ನೀ ಬದುಕಿರುವಾಗಲೂ ನನ್ನ ಮಗನನ್ನು ಐಗುಪ್ತಿನಿಂದ ನಾನು ಕರೆದು ತಂದಿದೆ ಎಂಬ ಪ್ರವಾದ ನೆರವೇರಲಿಕ್ಕಾಗಿ ಇದು ಆಗಲೇಬೇಕು. ಇದೆಲ್ಲ ನೀವು ನಂಬಿ ನನ್ನ ಜೀವನದಲ್ಲಿ ಹೇಳು, ನನ್ನ ಜೀವನದಲ್ಲಿ ದೇವರು ನೇಮಿಸಲ್ಪಟ್ಟದಲ್ಲದೆ ಯಾವುದು ನಡೆಯುವುದಿಲ್ಲ. ತಾಯಿ ಗರ್ಭದಲ್ಲಿರುವಾಗಲೇ ನನ್ನನ್ನು ಗುರುತಿಸಿದ ಕರ್ತನು ಅಪ್ಪಣೆ ಕೊಡದೆ ನನ್ನ ಜೀವನದಲ್ಲಿ ಯಾವುದು ಆಗುವುದಿಲ್ಲ. ಆಮೆನ್. ಯಾವುದು ಆಗಲ್ಲ. ಮನುಷ್ಯರಿಗೆ ಕೆಲವು ತಡೆ ಮಾಡಬಹುದು, ಲೇಟ್ ಮಾಡಬಹುದು ಅಷ್ಟೇ. ಸ್ವಲ್ಪ ಲೇಟ್ ಮಾಡಬಹುದು, ಕೆಲವು ತಡೆ ಮಾಡಬಹುದು. ಆದರೆ ದೇವರ ಯಾವ ಯೋಚನೆಯೂ ಇಲ್ಲದ ಮಾಡಲಿಕ್ಕೆ ಆಗಲ್ಲ. ನೀ ಕೂತ್ಕೊಂಡಿರುವಂಥ ಪ್ರಿಯ ಸಹೋದರ ಸಹೋದರಿ, ನೀವು ಅದರಿಂದ ಯಾರಾದರೂ ಯಾವುದಾದ್ರೂ ವಿಷಯಗಳ ಬಗ್ಗೆ ನೀ ಚಿಂತೆಯಲ್ಲಿಯೋ ವಿಚಾರದಲ್ಲಿ ಇದ್ದಿದ್ದರೆ, ಇವತ್ತು ಮತ್ತು ದೇವರ ಆತ್ಮನು ವಾಕ್ಯದ ಮೂಲಕ ಹೇಳ್ತಾ ಇದೆ, ನಿಮ್ಮ ಜೀವನದಲ್ಲಿ ನಮ್ಮ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಯಾರಾದರೂ ಮನುಷ್ಯರು ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು, ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ದುಡ್ಡು ಕೊಟ್ಟು ಏನೋ ಮಾಡಿಸಿದ್ರು, ನೀ ಮಾಡಿಸಿದ್ರು ಅವ್ರ ದುಡ್ಡು ವೇಸ್ಟ್ ಆಗುತ್ತೆ, ಸಮಯ ವೇಸ್ಟ್ ಆಗುತ್ತೆ. ನಿಮ್ಮಲ್ಲಿ ಅಶುದ್ಧಿ ಇದ್ದರೆ, ಪರಿಶುದ್ಧಿ ಕಡಿಮೆ ಇದ್ದರೆ ಅದೆಲ್ಲೋ ಸ್ವಲ್ಪ ಟಚ್ ಆಗಬಹುದು. ಹಲ್ಲೆಲೂಯಾ. ಸ್ವಲ್ಪ ಅಲ್ಲಿ ಇಲ್ಲಿ ಸೂಕ್ಷ್ಮ ತೋರಿಸ್ಬೋದು. ಪರಿಶುದ್ಧಿ ಇದ್ದರೆ ಯಾರು ಮಾಟ ಮಂತ್ರಗಳು, ಕೇಡು ಕ್ರಿಯೆಗಳು, ಕೆಡುಕನ ಕ್ರಿಯೆಗಳು ಏನೇ ಮಾಡಿದರೂ ನನಗೆ ಭರಿಸೋದಿಲ್ಲ, ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ, ನೆರವೇರೋದು. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಂದು ಪ್ರಿಯ ದೇವರ ಮಕ್ಕಳಿರ, ಈ ವಾಕ್ಯ ಕೇಳುವಾಗ ನೀವು ಯಾರಾದರೂ ಮರಣ ಭಯದಲ್ಲಿದ್ದರೆ, ರೋಗದ ಭಯದಲ್ಲಿದ್ದರೆ,
ನಿರಾಸೆ ವಿಷಯಗಳಲ್ಲಿ ಇದ್ದರೆ ಈ ವಾಕ್ಯ ಕೇಳುವಾಗ ಏನೇ ಆಗಲಿ ನನ್ನ ಅಪ್ಪನ ಅನುಮತಿ ಇಲ್ಲದೆ ನನ್ನ ಜೀವನದಲ್ಲಿ ಯಾವುದೂ ನಡೆಯುವುದಿಲ್ಲ. ನೀವು ಯಾರು ತೀರ್ಮಾನ ಮಾಡಿಕೊಳ್ಳಿ, ನೀವು ಎಷ್ಟು ವಯಸ್ಸಲ್ಲಿ ಸಾಯಬೇಕಂದ ನೀವು ತೀರ್ಮಾನ ಮಾಡಿಕೊಳ್ಳಿ. ಅಷ್ಟು ಗಂಟೆ ಇರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ನಿಜ, ಅದರಲ್ಲೆಲ್ಲ ನೀವು ಟೆನ್ಷನ್ ಮಾಡಬೇಡ. ನಮ್ಮ ಟೆನ್ಷನ್ ಮಾಡಬೇಕಾದ್ ಗೊತ್ತಾ, ಎಲ್ಲ ಕಡೆ ಸಾರಲ್ಪಡಬೇಕು ಅಂತ ಹೇಳಿದೆ, ನನ್ನ ಕೆಲಸ ಒಂದು ಮುಗಿದೇ ಇಲ್ಲ ಅಂದ ಚಿಂತೆ ಇರಬೇಕು. ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿದೆ, ಮಾಸ್ಟರ್ ಹೇಳಿ ಕಳಿಸಿದೆ, ಮಾರನೇ ದಿವಸ ಸ್ಕೂಲ್ಗೆ ಹೋಗಿದೆ, ಹೋಮ್ವರ್ಕ್ ಮಾಡಿಲ್ಲ. ಸಾರ್ದು ಪಿರಿಯಡ್ ಬರುವಷ್ಟಕ್ಕೆ ಭಯ ಆಗುತ್ತಾ ಇಲ್ವಾ? ಇದೆಯಾ ಇಲ್ವಾ? ಆ ಭಯ ಬರಲಿ. ಮಾಸ್ಟ್ರು ಭಯ ಅಲ್ಲ, ನಮ್ಮ ಮಾಸ್ಟ್ರುಗಳಿಗೆ ಮಾಸ್ಟ್ರು ನಮಗೊಂದು ಡ್ಯೂಟಿ ಕೊಟ್ಟಿದ್ದಾರೆ, ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ. ನೀ ಮಕ್ಕಳೇ ಸಾಕ್ಷಿ ಆಗಬೇಕಂತ ಆಗ್ತೀರಾ? ಇರುವಂಥ ಸ್ಥಳದಲ್ಲಿ ನೀವು ಕಾಲೇಜಿಗೆ ಹೋದ ಮಕ್ಕಳೇ, ನಿಮ್ಮ ಜೊತೆಯಲ್ಲಿರುವವರಿಗೆ ನೀವು ಸ್ವಾರ್ಥ ಹೇಳಬೇಕು. ಕೆಲಸಕ್ಕೆ ಹೋಗೋರು ನಿಮ್ಮ ಜೊತೆಯಲ್ಲಿ ಸಿಕ್ಕೋರಿಗೆ ಹೇಳು, ನಿಮಗೆ ಎಲ್ಲಿ ಸಿಕ್ಕೋರು ಅವರಿಗೆ ಹೇಳು. ಒಂದು ದಿವಸ ಒಬ್ಬರಿಗೆ ಆಗಿರ್ಬೋದು. DL ಮೂಡಿ ಎಂಬ ದೇವಸೇವಕರು, ಅವರು ಒಂದು ದಿವಸ ಅವರಿಗೆ ಎಲ್ಲೂ ಪ್ರಸಂಗ ಮಾಡಲಿಕ್ಕೆ ಇಲ್ಲಿಲ್ಲ ಅಂದೆ. ಎಲ್ಲೂ ಪ್ರಸಂಗ ಮಾಡಲಿಕ್ಕೆ ಅವ್ರನ್ನ ಯಾರು ಕರೆದಿಲ್ಲ. ಅವರು ಮನೆಯಲ್ಲೇ ಎಲ್ಲೂ ಪ್ರಸಂಗ ಮಾಡಲಿಕ್ಕೆ ಎಲ್ಲೂ ಹೋಗಿಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಅವರು ಬೈಬಲ್ ಓದಿಕೊಂಡಿದ್ದೆ, ಪ್ರಸಂಗ ಎಲ್ಲ ತಯಾರು ಮಾಡಿಕೊಂಡಿದ್ದೆ ಅಂದೆ. ಹಾಗೆ ಪ್ರಸಂಗ ಎಲ್ಲ ತಯಾರು ಮಾಡಿದ್ದು ಮತ್ತು ಬೈಬಲ್ ಓದಿದ್ದು ಎಲ್ಲ ಸ್ಟಡಿ ಮಾಡಿದ್ದು ಎಲ್ಲ ಆಗಿತ್ತು. ರಾತ್ರಿ ಅವರು ಮಲ್ಕೊಳ್ಳೋ ಸಮಯದಲ್ಲಿ ಬೆಳಗ್ಗೆಯಿಂದ ಸಂಜೆ ಗಂಡಿರುವಂಥ ಕೆಲಸಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ಪ್ರಾರ್ಥನಾ, ದೇವರು ಏನು ಮಾಡಿದೆ ಏನು ಮಾಡಿಲ್ಲ ನೋಡುವಾಗ, ಇವತ್ತು ಒಬ್ಬರಿಗೂ ಸುವಾರ್ತೆ ಹೇಳಿಲ್ಲ ಅಂತ ಅವರಿಗೆ ಒಳಗಡೆ ಗಾಬರಿ ಬಂದಿದೆ. ಇವರು ಮಲ್ಕೊಳ್ಳೋ ಟೈಮಲ್ಲಿ ನೋಡುವಾಗ ಇವತ್ತು ಯಾರಿಗೂ ಸುವಾರ್ತೆ ಹೇಳಿಲ್ಲ. ಈ ಮನುಷ್ಯ ರಾತ್ರಿ ಬೀದಿಯಲ್ಲೇ ನಡ್ಕೊಂಡು ಹೋಗಿದೆ. ಇವರು ದೇವರೇ ನನಗೆ ಸುವಾರ್ತೆ ಹೇಳಲಿಕ್ಕೆ ಯಾರಾದರೂ ಸಿಕ್ಕಬೇಕು ಅಂತ ಪ್ರೇಯರ್ ಮಾಡಿಕೊಂಡು ಹೋಗಿದೆ. ದೇವರೇ ನನಗೆ ಈ ರಾತ್ರಿಯಲ್ಲಿ ಸುವಾರ್ತೆ ಹೇಳಲಿಕ್ಕೆ ಯಾರಾದರೂ ಸಿಕ್ಕಬೇಕು, ನಾನು ಇವತ್ತು ಒಂದು ದಿವಸ ನಾನು ಡ್ಯೂಟಿ ಮಾಡಿಲ್ಲ ಅಂತ ಬರಬಾರ್ದು ಅಂತ ಹೇಳಿಕೊಂಡು ಹೋಗಿದೆ. ಸುಮಾರು ದೂರ ನಡ್ಕೊಂಡು ಹೋಗುವಾಗ ಒಬ್ಬ ಮನುಷ್ಯನು ಕಾರು ಕೆಟ್ಟೋಗಿ ಅದು ರಿಪೇರ್ ಮಾಡ್ತಾ ಇದೆ ಅಂತೆ. ಹಾಲೆಲೂಯಾ. ಇವ್ರಿಗೂ ಖುಷಿ ಆಯಿತು. ಅವ್ರಿಗೆ ಕಾರು ಕಟ್ಟೋಗಿದ್ದಕ್ಕಲ್ಲ, ಸುವಾರ್ತೆ ಸಾರ್ಲಿಕ್ಕೆ ಒಬ್ಬರು ಸಿಕ್ಕಿದೆಯಲ್ಲ. ಅವರು ಹೋಗಿ ಒಬ್ಬನೇ ಅರ್ಧ ರಾತ್ರಿಯಲ್ಲಿ ಕಾರು ಕಟ್ಟೋಗಿದ್ದು ಮಾಡ್ತಾ ಇರುವಾಗ ಏನು ಮಾಡಬೇಕು, ನಾನು ನಿನಗೆ ಏನು ಹೆಲ್ಪ್ ಮಾಡಬೇಕು ಅಂತ ಕೇಳಿದೆ. ಅವರು ಇಲ್ಲ ಪರವಾಗಿಲ್ಲ, ನಾನು ತೊಂದರೆ ಇಲ್ಲ ಅಂದರೆ ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರು ಅದಕ್ಕೆ ಅವ್ರಿಗೆ ಗಾಡಿ ಇದು ಮಾಡಲಿಕ್ಕೆ ರಿಪೇರ್ ಮಾಡಲಿಕ್ಕೆ ಅವರು ಹೆಲ್ಪ್ ಮಾಡಿ ಅದು ಕೊಟ್ಟು ಅವರು ಕೆಲಸ ಮಾಡ್ತಾ ಇರುವಾಗೆ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಹೇಳಿದೆ. ಸುವಾರ್ತೆ ಎಲ್ಲ ಹೇಳಿದ ಮೇಲೆ ಆ ವಾಹನಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಕರ್ತನೇ, ವಾಹನದ ಸಕಲ ಕಂಪ್ಲೇಂಟ್ಗಳು ಪರಿಹರಿಸಬರಲಿ. ಆ ವಾಹನ ಅವರು ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಯಿತು. ಇವರ ಸುಖ ಪ್ರಯಾಣವಾಗಲಿ. ಹಲ್ಲೆಲೂಯಾ. ನಾನು ಮತ್ತು ನೀವು ಇವತ್ತು ದೇವರೇ ಸಾರಲ್ಪಡಬೇಕು. ಇದಕ್ಕೆ ನಾವೇ ಸಾಕ್ಷಿಗಳು. ಈ ವಠಾರದಲ್ಲಿ ನಾವು ಸಾಕ್ಷಿಗಳು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಇದಕ್ಕೆ ನೀವೇ ಸಾಕ್ಷಿಗಳು ಎಂದು ಹೇಳಿದ್ದಾರೆ. ಪ್ರಿಯರೇ, ನಾನು ಮತ್ತು ನೀವು, ಇದು ನಿಮ್ಮನ್ನು ಮಾತ್ರ ನಾನು ಹೇಳ್ತಲ್ಲ, ನನ್ನನ್ನು ಕೂಡ ಹೇಳ್ತೀನಿ. ನಮಗೆ ಕರ್ತನು ಅವರು ಯೇಸು ಜನಿಸಿ ಬಂದಿದ್ದಾರೆ, ಅವರು ಶ್ರಮ ಪಟ್ಟಿದ್ದಾರೆ, ಅವರು ಪುನರುದ್ಧಾನ ಹೊಂದಿದ್ದಾರೆ, ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ. ಆದರೆ ಅವರು ನಮಗೆ ಕೊಟ್ಟ ಡ್ಯೂಟಿ ಇನ್ನು ನಾವು ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅವರು ಈಗ ಯೇಸು ಮಾಡಿದ ಶ್ರಮ ಪಟ್ಟಿದ್ದು ನೀವು ಆವತ್ತೆಲ್ಲ ನಾವು ಪಿಕ್ಚರಲ್ಲಿ ನೋಡಿದೆ. ಆ ಶ್ರಮ ಪಟ್ಟದಷ್ಟು ಶ್ರಮ ಇಲ್ಲ ಸಾಕ್ಷಿ ಹೇಳಲಿಕ್ಕೆ. ಇದೆಯಾ? ನೋಡಿ, ನಾನು ಶ್ರಮ ಪಟ್ಟಿದೆ, ನೀವೆಲ್ಲರೂ ಇದೇ ಹತ್ರ ಹೋಗಿ ಚಾಟಿಯಿಂದ ಹೊಡೆಸ್ಕೊಳ್ಬೇಕು, ಶಿಲ್ಬೆ ಹೊತ್ಕೊಳ್ಬೇಕು ಅಂತ ಹೇಳಿದರೆ ಅಯ್ಯಯ್ಯೋ ಇದು ಹೆಂಗೆ ಮಾಡೋದಪ್ಪ ಅಂತ ನಮಗೆ ಕಷ್ಟ ಆಗ್ತಾ ಇತ್ತು. ಆದರೆ ನೋಡಿ, ನಮಗಾಗಿ ಅವರು ಶ್ರಮ ಪಟ್ಟಾಯಿತು. ಇನ್ನು ನಾವು ಶ್ರಮ ಪಡುವ ಅವಶ್ಯಕತೆ ಇಲ್ಲ, ನಾವು ಸಾಕ್ಷಿ ಹೇಳಿದರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಸಪ್ಪ ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅನುಭವಿಸಿ ಮಕ್ಕಳೇ ಎಂದು ಹೇಳ್ತಾ ಇದ್ದಾರೆ. ಅದರದ ಆಶೀರ್ವಾದ ಅನುಭವಿಸಿ ಎಂದು ಹೇಳ್ತಾರೆ. 4 ವಿಷಯ ಹೇಳಿದೆ ಅವತ್ತು, ನೆನಪಿದೆಯಾ? ಯೇಸು ಸ್ವಾಮಿ ಶ್ರಮಪಟ್ಟು ಆದನ ಬಾಸುಂಡಗಳಿಂದ ಸುಖವಾಗಿದೆ, ಆದನು ಹೊತ್ತ ಹೊರೆಯು ನಮ್ಮ ಸಂಕಷ್ಟ, ಆದನ ಸುಕ್ಷೇಮ ಉಂಟು ಮಾಡಿದೆ ಮತ್ತು ಆದನ ಹೆಸರಿನಲ್ಲಿ ಪಾಪ ಪರಿಹಾರ.
ಹಲ್ಲೆಲೂಯಾ. ಅದರಿಂದ ಈ ಕ್ರಿಸ್ತನ ಆ ಮರಣದಿಂದ ಆ ಜಜ್ಜಲ್ಪಟ್ಟಿದ್ದೆಲ್ಲ ಆಗಿದೆ, ಅದು ನಾವು ಅನುಭವಿಸು. ಅದರಿಂದ ನಾವು ಸುಕ್ಷೇಮ, ಆಮೇಲೆ ಸೌಖ್ಯ, ಹೊರೆ ಹೊತ್ತದ ಅದೆಲ್ಲ ಎತ್ಕೊಂಡು ಪಾಪ ಪರಿಹಾರದ ಸುದ್ದಿ ಮಾತ್ರ ಹೇಳದಿದ್ರೆ ಸರಿನಾ? ಹಾಗೆಯೂ ಈಗಲೂ ಬರೆಯಲ್ಪಟ್ಟಿದೆ. ಅದು ಮಾತ್ರ ಅಲ್ಲ, ಹೀಗೆಯೂ ಬರೆಯಲ್ಪಟ್ಟಿದೆ, ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಆತನ ಹೆಸರಿನಲ್ಲಿ ಸಾರಲ್ಪಡುವುದು ನಮ್ಮ ಕರ್ತವ್ಯವಾಗಿದೆ. ಪುನರುದ್ಧಾನದ ಹಬ್ಬ ಹೋದ ವಾರ ಆಗೋಯ್ತು, ಈ ವಾರ ಹೇಳ್ತಾ ಇದೆ ಸಾರಲ್ಪಡಬೇಕು. ಮಾಡ್ತೀರಾ? ಹಲ್ಲೆಲೂಯಾ. ಯಾರು ಸಾಕ್ಷಿ ಹೇಳಬೇಕು? ಯಾರು ಹೇಳಬೇಕು? ನಾವು ಹೇಳಬೇಕು. ಇದು ಹೇಳೋದು ನಮ್ದು ಕರ್ತವ್ಯ. ಆದರೆ ಇದು ಕೆಲಸ ಆದರೆ ಈ ಕೆಲಸಕ್ಕೆ ಪ್ರತಿಫಲ ದೇವರಿಂದ ದೊರೆಯುತ್ತದೆ. ಅದು ನಿಮ್ಮ ಅಗತ್ಯ ಏನಿದೆಯೋ ಅದು ಏನಿದೆಯೋ ನಿಮಗೇನು ಬೇಕೋ ಅದು. ಅಂದ್ರೆ ಚರ್ಚಲ್ಲಿ ಎಲ್ಲ ಸುಮ್ಮನೆ ಉಬ್ಬಿಸಿಬಿಡ್ತಾರೆ ಅಂದರೆ ಕೆಲಸ ಮಾಡಿದವನು ಕೂಲಿಕೆ ಯೋಗ್ಯರಾಗಿದ್ದಾರೆ. ಆಮೇನ್. ಕೆಲಸ ಮಾಡಿದವರಿಗೆ ಅದು ಸಿಕ್ಕತ್ತೆ ಅಂತ ಪಾಸ್ಟರ್ ಹೇಳಿದ ಮೇಲೆ ಕೊಂಡು ಏನು ಬರಲಿಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನೀ ಕೆಲಸ ಮಾಡದೆ ನೀ ಕೂಲಿ ಕೇಳಿಕೊಂಡು ನನಗೆ ಅದಾಗಬೇಕು, ಇದಾಗಬೇಕು, ಇದೆಲ್ಲ ಬೇಕು, ನಾನು ವರ್ಷದಿಂದ ಬಾರದಿಟ್ಟು ಪ್ರೇಯರ್ ಮಾಡ್ತಾ ಇದ್ದೇನೆ, ನಾನು ಬೆಳಿಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತೀನಿ, ನಾನು ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಹಂಗೆ ಪ್ರೇಯರ್ ಮಾಡ್ತೀನಿ, ಎಲ್ಲ ಮಾಡಿದ್ರು ಕೆಲಸ ಮಾಡದೆ ಏನೇ ಮಾಡಿದ್ರು ದೇವರು ಹೇಳ್ತಾರೆ, ನೋಡಿ ನಿನ್ನ ಪ್ರಾರ್ಥನೆ ನನಗೆ ಇಷ್ಟ ಆಯಿತು, ನೀ ಬೆಳಿಗ್ಗೆ ಎದ್ದಿದ್ದು ಇಷ್ಟ ಆಯಿತು, ತಣ್ಣೀರಲ್ಲಿ ಸ್ನಾನ ಮಾಡಿದ್ದು ಇಷ್ಟ ಆಯಿತು, ಆದರೆ ಒಂದು ಕೊರತೆ ಇದೆ ನಿಮಗೆ, ನೀ ನನ್ನ ಸೇವೆ ಮಾಡು. ಒಬ್ಬ ಐಶ್ವರ್ಯವಂತನಾದ ಮನುಷ್ಯನು ಬಂದು ಯೇಸು ಸ್ವಾಮಿ ಜೊತೆಯಲ್ಲಿ ಬಂದು ಕೇಳಿದೆ, ಸ್ವಾಮಿ ಸ್ವರ್ಗಕ್ಕೆ ಹೋಗಲಿಕ್ಕೆ ನಾನೇನು ಮಾಡಬೇಕು? ಸ್ವಾಮಿ ಹೇಳಿದೆ, ನೋಡಿ ಮೋಸೆಯ ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಲ್ಲಿ ಹೇಳಿದೆ, ಎಲ್ಲ ಆಜ್ಞೆಗಳು ನಾನು ಚಿಕ್ಕದಿಂದಲೇ ಪಾಲಿಸಿಕೊಂಡು ಬರ್ತಾ ಇದೆ. ಸರಿ, ದೇವರು ಹೇಳಿದೆ, ಯೇಸು ಸ್ವಾಮಿ ಅವಾಗ ಹೇಳಿದೆ, ಈಗ ಬಿಡಿಸಿ ಹೇಳಿದೆ, ನರಹತ್ಯೆ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಮತ್ತು ಸುಳ್ಳು ಸಾರಿ ಹೇಳಿದೆ, ಎಲ್ಲ ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೆ. ಮತ್ತು ಮಾತ್ರವಲ್ಲ, ನಾನು ದೇವರಿಗೆ ಸಲ್ಲತಕ್ಕ ಎಲ್ಲನೂ ಕೊಡಬೇಕಾದೆಲ್ಲ ಕೊಡ್ತಾ ಇದೆ. ಸ್ವಾಮಿ ಎಲ್ಲ ನೋಡಿಕೊಂಡು ಅವನ ಹೃದಯ ನೋಡಿಕೊಂಡಿದೆ, ಎಲ್ಲ ಸರಿಯಪ್ಪ, ನೀ ಹೇಳಿದಲ್ಲಿ ಏನು ತಪ್ಪಿಲ್ಲ, ನೀವು ಕರೆಕ್ಟಾಗಿ ಆಜ್ಞೆ ಎಲ್ಲ ಪಾಲಿಸ, ಒಂದು ಕೊರತೆ ಇದೆ, ನಿನಗಿರುವುದೆಲ್ಲ ಮಾರಿಬಿಟ್ಟು ಬಡವರಿಗೆ ಕೊಟ್ಟು ನನ್ನ ಹಿಂದೆ ಬಾ ಅಂತ ಹೇಳಿದೆ. ಏನು ಬರೆದಿದೆ ಅಲ್ಲಿ? ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಬೇಸರಗೊಂಡು ಮನೆಗೆ ಹೋಗ್ಬಿಟ್ಟಿದೆ. ಇನ್ನೇನು ಕೇಳಲಿಕ್ಕೆ ಬಂದು ಅವರೆಲ್ಲ ಸರಿ ಇದೆ, ನಾನು ಈಗ ಸ್ವರ್ಗಕ್ಕೆ ಬರಲಿಕ್ಕೆ ರೆಡಿ ಇದೆ ಅಂತ ಹೇಳ್ಕೊಂಡು ಬಂದರು. ಹಲ್ಲೆಲೂಯಾ. ಸ್ವಾಮಿ ಹೇಳಿದ ಒಂದು ಕೊರತೆ ಇದೆ. ಅದರಿಂದ ನಾವು ಎಲ್ಲ ಸರಿ ಇದ್ದರೂ ನೋಡಿ ಸುವಾರ್ತೆ ಹೇಳಬೇಕು, ಸಾಕ್ಷಿ ಹೇಳಬೇಕು. ಪ್ಲೀಸ್ ದಯವಿಟ್ಟು ನೀವು ಸಾಕ್ಷಿ ಹೇಳು. ನೀವು ಸಾಕ್ಷಿ ಹೇಳುವಾಗ ನಿಮ್ಮ ಅಗತ್ಯಗಳು ನಾವಿಲ್ಲಿ ದೇಶದಲ್ಲಿ ಬಂದು ಈ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಕ್ರಿಸ್ತನಿಗೆ ಸಾಕ್ಷಿಯಾಗಲಿಕ್ಕೆ ಬಂದಿದೆ. ನಾವು ಕೆಲಸ ಮಾಡಿದೆ, ದೇವರು ಪ್ರತಿಫಲ ಕೊಟ್ಟಿದೆ. ಹಲ್ಲೆಲೂಯಾ. ನಿಮ್ಮ ಬಗ್ಗೆನೂ ಹೇಳ್ಬೋದು, ಏನು ಇರಲಿಲ್ಲಪ್ಪ, ಮೊನ್ನೆ ಅವರು ಏನು ಇಲ್ಲ ಅಂತ ಹೇಳ್ಬಿಟ್ಟು ಚರ್ಚೆಗೆ ಹೋಗ್ಬಿಟ್ಟು ಈಗ ನೋಡಿದ್ರೆ ಅವರು ಅಷ್ಟಿಷ್ಟೆಲ್ಲ ಮಾಡಿಕೊಂಡು ನಿಮ್ಮ ಬಗ್ಗೆನು ಹೇಳುವಾಗಲೂ ನಿಮಗೂ ಗೊತ್ತಿದೆ ಇಲ್ಲಿ ಏನು ಕಷ್ಟ ಅಂತ. ಹಲ್ಲೆಲೂಯಾ. ಆದರೆ ಹೆಂಗೆಂಗೋ ದೇವರು ಒಂದೊಂದು ಸ್ಟೆಪ್ ಮೇಲೆ ನಡೆಸ್ತಾ ಇದ್ದಾರೆ. ಕೆಲಸ ಮಾಡುವವರಿಗೆ ದೇವರು ಕೂಲಿ ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತಿನ ಸಂದೇಶ ಇಷ್ಟೇ, ಕೆಲಸ ಮಾಡಬೇಕು. ಕೆಳಗಡೆ ವಾಕ್ಯ ಕೂಡ ಹೇಳಿ ಮುಗಿಸ್ತೇನೆ. ಕೆಲಸ ಮಾಡಲಿಕ್ಕಾಗಿ ಏನು ಮಾಡಬೇಕು ನೋಡಿ, ಅದಕ್ಕೆ ಬೇಕಾದ ಟ್ರೈನಿಂಗ್ ಎಲ್ಲ ದೇವರು ಕೊಡ್ತಾರೆ. 49ನೇ ವಾಕ್ಯ ಹೇಳ್ತಾ ಇದ್ದಾರೆ, ಈಗ ನನ್ನ ತಂದೆಯು ವಾಗ್ದಾನ ಮಾಡಿದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರು. ಹಲ್ಲೆಲೂಯಾ. ನೀ ಸಾಕ್ಷಿಯಾಗಲಿಕ್ಕೆ ತಯಾರಿದ್ದರೆ ಮೇಲಣ ಲೋಕದ ಶಕ್ತಿ ಕೊಡುತ್ತಾರೆ. ನೋಡಿ, ಮೇಲಣ ಲೋಕದ ಶಕ್ತಿ, ಅದು ಈ ಲೋಕ ಕೊಡುವ ಶಕ್ತಿ ಅಲ್ಲ, ಈ ಲೋಕದ ಬುದ್ಧಿ ಅಲ್ಲ, ಈ ಲೋಕದ ಜ್ಞಾನ ಅಲ್ಲ, ಈ ಲೋಕದ ಟ್ಯಾಲೆಂಟುಗಳು ಅಲ್ಲ, ಈ ಲೋಕದ ಪರ್ಸನಾಲಿಟಿನೂ ಅಲ್ಲ. ಅದೇನು ದೇವರು ಕೇಳ್ತಾ ಇಲ್ಲ. ಮೇಲಣ ಲೋಕದ ಟ್ಯಾಲೆಂಟುಗಳು ಕೊಡ್ತಾರೆ. ಮಾಡಲಿಕ್ಕೆ ತಯಾರಿದ್ರೆ ಸಾಕು. ಹಲ್ಲೆಲೂಯಾ. ಮಾಡಲಿಕ್ಕೆ ನಾವು ತಯಾರಿದರೆ ಮೇಲಣ ಲೋಕದ ಶಕ್ತಿ, ಆ ಶಕ್ತಿ ಸಿಕ್ಕುತ್ತೆ ಅಂತ ಹೇಳ್ಕೊಂಡು ಸುಮ್ಮನೆ ಇರಬಾರ್ದು. ಅದಕ್ಕಾಗಿ ಅವ್ರಿಗೆ ಹೇಳ್ತಾರೆ, ನೀವು ಪಟ್ಟಣದಲ್ಲಿ ಕಾದುಕೊಂಡಿರು. ಹಲ್ಲೆಲೂಯಾ. ನೋಡಿ, ಮರಣ ಪುನರುದ್ಧಾನ ಆದ ಮೇಲೆ ಯೇಸು ಸ್ವರ್ಗಕ್ಕೆ ಹೋಗಿದೆ. ಸ್ವರ್ಗಕ್ಕೆ ಹೋಗಿ ಮತ್ತೆ ಸ್ವರ್ಗಕ್ಕೆ ಹೋಗಿದ ಮೇಲೆ 10ನೇ ದಿವಸ
ಪುನರುದ್ಧಾನದ ಅನಂತರ 50ನೇ ದಿವಸ, ಅದು ಬಗ್ಗೆ ಇನ್ನು ನಾಳೆ ಭಾನುವಾರ ಹೇಳ್ತೀನಿ. ಪಂಚಸದಮ ದಿವಸ ನೋಡಿ, ಅವರಿಗೆ ವಾಗ್ದಾನ ಮಾಡಿದ ಪವಿತ್ರಾತ್ಮನು ಅವರ ಮೇಲೆ. ಹಲ್ಲೆಲೂಯಾ. ಸಾಕ್ಷಿಯಾಗಲಿಕ್ಕೆ ಮೇಲಣ ಲೋಕದ ಶಕ್ತಿ. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದೆ, ಈ ಪಟ್ಟಣದಲ್ಲಿ ಕಾದುಕೊಂಡಿರು. ಹಲ್ಲೆಲೂಯಾ. ನೋಡಿ, ಅದಕ್ಕಾಗಿ ಯೇಸು ಸ್ವಾಮಿ ಎಮ್ಮವಕ್ಕೆ ಹೋಗಿದ್ದ ಶಿಷ್ಯರನ್ನು ಹಂಗೇ ಹಿಡ್ಕೊಂಡು ಬಂದುಬಿಟ್ರು. 6.5 ಮೈಲ್ ಅಂದರೆ 10 ಕಿಲೋಮೀಟ್ರು. 10 ಕಿಲೋಮೀಟ್ರು ನಡ್ಕೊಂಡು ಹೋಗಿ 10 ಕಿಲೋಮೀಟ್ರು ತಿರುಗಿ ನಡ್ಕೊಂಡು ಬಂದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇಬ್ಬರನ್ನು ಬಿಟ್ಟು ಹೋಗಬೇಡ ಅಂದೇಳಿ. ಇನ್ನು ಮೀನು ಹಿಡಿಯಲಿಕ್ಕೆ ಹೋಗಿದೆ. ಸ್ವಾಮಿ ರಾತ್ರಿ ಎಲ್ಲ ಅವ್ರು ಕಷ್ಟಪಡೋದು ನೋಡಿಕೊಂಡು ಲಾಸ್ಟ್ ಮುಂಚಾಣೆ ಅವರಿಗೆ ರೊಟ್ಟಿ ಸಿದ್ಧಪಡಿಸಿ ಅವರ ಕೆಂಡದಲ್ಲಿ ಸುಟ್ಟ ಮೀನು ಮತ್ತು ರೊಟ್ಟಿಯನ್ನು ಅವರಿಗೆ ಕೊಟ್ಟುಬಿಟ್ಟು ಮಕ್ಕಳೇ ಬಾ ಅಂದೇಳಿ ಕರ್ಕೊಂಡು ಬಂದರು. ಯಾಕಂದರೆ ಇವರ ಮೂಲಕ ಸಾಕ್ಷಿಯಲ್ಲಿಕ್ಕಿದೆ. ಅವ್ರಿಗೆ ಬೇಕಾದ ಬಲ ಕೊಟ್ಟು ಶಕ್ತಿ ಕೊಟ್ಟು ಅವರನ್ನು ಅಭಿಷೇಕಿಸಿ ಅವರಿಗೆ ಮೇಲಣ ಲೋಕದ ಶಕ್ತಿ ಅಂದರೆ ನೋಡಿ, ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ಯಾವುದು ನೋಡಿ, ಇಲ್ಲಿ ಈ ಪಟ್ಟಣದಲ್ಲಿ ಆವಾಗ ಬಂದು ಪಟ್ಟಣದಲ್ಲಿ ಕಾದುಕೊಂಡು ಶಕ್ತಿ ಪಡ್ಕೊಳ್ಳಿರಿ, ಸಾಕ್ಷಿ ಹೇಳಿರಿ. ಹಲ್ಲೆಲೂಯಾ. ಶುಕ್ರವಾರ ಉಪವಾಸ ಪ್ರೇಯರ್ ಇದೆ. ಸಾಧ್ಯ ಆಗಿದ್ರೆ ಒಂದು ದಿವಸ ಒಂದು ಶುಕ್ರವಾರ ರಜೆ ಹಾಕಿಕೊಂಡು ಒಂದು ಉಪವಾಸ, ನನಗೊಂದು ಫಾಸ್ಟಿಂಗ್ ಪ್ರೇಯರಲ್ಲಿ ಪಾಲ್ಗೊಳ್ಳಬೇಕು, ಒಂದು ಶುಕ್ರವಾರ ಉಪವಾಸ ಮಾಡಿಕೋಸ್ಕರ ರಜೆ ಹಾಕಿ. ಇಲ್ಲ ಶಿಫ್ಟ್ ಇರೋರಾದರೆ ನಾನು ಸೆಕೆಂಡ್ ಶಿಫ್ಟ್ ಬರ್ತೀನಿ ಇವತ್ತು ಒಂದು ಹೇಳ್ಕೊಂಡು ನೀವು ಶುಕ್ರವಾರ ಬರಬಾರ್ದು ಒಂದಿಲ್ಲ. ಹಲ್ಲೆಲೂಯಾ. ಏನಕ್ಕೆ ಬರೋದು? ಮೇಲಣ ಲೋಕದ ಶಕ್ತಿ. ಒಂದು ಉಪವಾಸ ಪ್ರಾರ್ಥನೆಯಲ್ಲಿಪ್ಪ. ರಾತ್ರಿ ಪ್ರೇಯರ್ಗಳಿದೆ, ಬೈಬಲ್ ಕ್ಲಾಸ್ಗಳಿದೆ, ಶುಕ್ರವಾರ ಬೈಬಲ್ ಕ್ಲಾಸುಗಳಿದೆ, ಮಂಗಳವಾರ ನೋಡಿ ದೇಶಕ್ಕಾಗಿ ಎಲ್ಲ ಪ್ರೇಯರ್ ಮಾಡೋದಿದೆ. ಇದೆಲ್ಲ ನಾವು ಪಾಲ್ಗೊಳ್ಳುವಾಗ ಏನಾಗ್ತಾ ಇದೆ, ನಮಗೆ ಮೇಲಣ ಲೋಕದ ಶಕ್ತಿ ಸಿಗ್ತಾ ಇರ್ತದೆ. ಅದೇ ಥರ ನಾವು ಒಂದು ಸಮಯದಲ್ಲಿ ಅಭಿಷಿಕ್ತರಾಗಿದ್ದವರು, ಒಂದು ಕಾಲದಲ್ಲಿ ಬಲಶಾಲಿಗಳು. ಆದರೆ ನಾವು ಇನ್ನೂ ಸ್ವಲ್ಪ ಚುಪ್ಪು ಮಾಡಬೇಕು. ಅದಕ್ಕೆ ನಾವು ಭಾನುವಾರ ಒಂದೇ ದಿವಸ ಅಂದಲ್ಲ, ಮಧ್ಯದಲ್ಲಿ 21 ದಿವಸ ನಾವು ಚುಪ್ಪು ಮಾಡುತ್ತಾ ಇದೆ. ದೇವರ ಸನ್ನದಿಯಲ್ಲಿ ದುಂಡು ಬಲ ಪಡೆದುಕೊಳ್ಳುತ್ತಾ ಇದೆ, ಅಭಿಷೇಕ ಹೊಂದಿಕೊಳ್ಳುತ್ತಾ ಇದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಸಾಕ್ಷಿ ಹೇಳಬೇಕು ಅಂದಿರುವಾಗ ಅಯ್ಯೋ ಇದೆಷ್ಟು ಕಷ್ಟ ಅಂತ ಹೇಳಬೇಡ. ನೀವು ಅದಕ್ಕೆ ಸಿದ್ಧರಾಗಿದ್ದರೆ, ಅದಕ್ಕಾಗಿ ನೀವು ಶಕ್ತಿಗೆ ಕಾದಿದರೆ ಬೇಕಾದ ಟ್ರೈನಿಂಗು ಇಲ್ಲಿ ಒಂದು ಕೆಲಸಕ್ಕೆ ಸೇರುವಾಗ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಅದೇ ಥರ ನೋಡಿ, ಕರ್ತವ್ಯ ಏನು ಮಾಡ್ತಾರೆ, ಮೇಲಣ ಲೋಕದ ಶಕ್ತಿ ಕೊಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹೀಗೆ ನೀವು ಮಾಡುವವರಾಗಿರಲಿ, ಹೀಗೆ ವಾಕ್ಯ ಕೇಳುವರಾಗಿ ಮಾತ್ರ ಇರದೆ ಅದನ್ನು ಮಾಡುವರಾಗಲಿ. ಹಾಗೆ ಮಾಡುವಾಗೆ ನೋಡಿ ನಮಗೆ ಕೂಲಿ ಇದೆ. ಹೀಗಿರುವುದರಿಂದ ನೀವು ಅಬ್ರಹಾಮನ ಮಕ್ಕಳು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರುವಾಗಿದ್ದೀರಿ. ಹೀಗಿರುವುದರಿಂದ ಹೀಗೆ ಮಾಡುವಾಗ ಅಬ್ರಹಾಮನಕ್ಕೆ ಮಕ್ಕಳು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರಾಗಿದ್ದೀರಿ. ಹೀಗೆ ಇರುವುದರಿಂದಲೇ, ಇಲ್ಲದಿದ್ದರೆ ದೇವರೇ, ಅಬ್ರಹಾಮನ ದೇವರೇ, ಈಸಾಕನ ಯಾಕೋಬನ ದೇವರೇ, ಅಬ್ರಹಾಮನೆ ಕೊಟ್ಟ ಆಶೀರ್ವಾದ ನನಗೆ ಬರಲಿ ಎಂದು ಹೇಳಿಕೊಂಡು ನಾನು ಘೋಷಿಸುತ್ತಾ ಇದ್ದೇನೆ, ನಾನು ಅದನ್ನು ಪ್ರಖ್ಯಾಪನೆ ಮಾಡ್ತಾ ಇದ್ದೇನೆ, ಯೇಸು ನಾಮದಲ್ಲಿ ಅಬ್ರಹಾಮನ ಬರಲಿ ಎಂದು ಹೇಳಿದರೆ ದೇಹಕ್ಕೆ ಎಕ್ಸೈಸ್ ಆಗುತ್ತೆ. ಹಲ್ಲೆಲೂಯಾ. ಆದರೆ ಈ ಕೆಲಸ ಮಾಡಿ ನೋಡಿಬಿಟ್ಟು ನನ್ನ ತಿಳಿದ ಮಟ್ಟಕ್ಕೆ ನಾನೀಗ ಜಾಸ್ತಿ ಉದ್ದಕ್ಕೆ ಪ್ರೇಯರ್ ಮಾಡಲ್ಲ. ಅಂದರೆ ನನ್ನ ಮನಸ್ಸಲ್ಲಿ ಒಂದೊಂದು ವಿಷಯಗಳಂಗೆಲ್ಲ ಮಾಡಿಕೊಂಡಿರ್ತಾ ಇರ್ತದೆ, ಅದೆಲ್ಲ ಒಳಗಡೆ ನಡೀತಾ ಇರ್ತದೆ. ಆದರೆ ನಾನು ನಂಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಯಾಕಂದರೆ ನಾನು ಕೆಲಸ ಮಾಡಿದರೆ ಇನ್ನು ಕೂಲಿ ಕೊಡಿ, ಅಣ್ಣ ಕೂಲಿ ಕೊಡ್ತೀರಾ, ಇವತ್ತು ಪೇಮೆಂಟ್ ಹಾಕ್ತೀರಾ, ನಾಳೆ ಕೊಡ್ತೀರಾ ಕೇಳುವ ಅವಶ್ಯಕತೆ ಇಲ್ಲ. ಅದು ಈ ಲೋಕದ ಓನರ್ ಒಂದು ವೇಳೆ ಹಂಗೆ ಮಾಡಿದ್ರು ಮಾಡಬಹುದು. ಆದರೆ ಪರಲೋಕದ ನನ್ನ ತಂದೆ ಕೂಲಿಕ್ಕಾಗಿ ಬೇರೆ ಅನ್ನೋ ಪರಿಸ್ಥಿತಿಗೆ ಬಿಡುವನಲ್ಲ. ಕೂಲಿಯವನ ಕೂಲಿ ನಿನ್ನ ಮನೆಯಲ್ಲಿ ನಿದ್ರೆ ಮಾಡಬಾರದು ಎಂದು ಹೇಳಿದ ಕರ್ತನು. ಆ ಕರ್ತನು ನಾನು ಕೆಲಸ ಮಾಡಿದರೆ ಕೂಲಿ ಕೊಡಲ್ವಾ? ಕೊಡ್ತಾರೆ. ನೀವು ಆಶೀರ್ವಾದಕ್ಕಾಗಿ ಹುಡುಕುವ ಅವಶ್ಯಕತೆ ಇಲ್ಲ. ಆಶೀರ್ವಾದಕ್ಕಾಗಿ ಇಲ್ಲದ ಬಡಾಪಾಡುಗಳು ಮಾಡುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಅದರ ಕೆಲಸ ಮಾಡಿಕೊಳ್ಳಿ, ಪ್ರತಿಫಲ ಬಂದೇ ಬರುತ್ತದೆ.
ಒಂದು ತಂಬಿಗೆ ನೀರು ಕೊಟ್ಟಿದ್ರೆ ಅದಕ್ಕಷ್ಟು ಪ್ರತಿಫಲ. ಅಲ್ಲಿ ನೀರು ಕೊಟ್ಟಿದ್ರೆ ನೀರಕ್ಕಷ್ಟು ಪ್ರತಿಫಲ. ನೀರು ಕೊಟ್ಟುಬಿಟ್ಟು ಬಂಗಾರಕ್ಕಷ್ಟು ಪ್ರತಿಫಲ ಎದುರು ನೋಡಬಾರ್ದು. ಫಾಸ್ಟ್ರೇ ವಾಕ್ಯದಲ್ಲಿ ಒಂದು ತಂಬಿಗೆ ನೀರು ಕೊಟ್ಟಿದ್ರೆ ಅದರಷ್ಟು ಪ್ರತಿಫಲ ಇದೆ ಅಂತ ಹೇಳಿದ್ರೆ, ನೀರು ಮಾತ್ರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀರು ಅದರಷ್ಟು ಪ್ರತಿಫಲ ಅಂತ ಹೇಳಿರೋದು. ಹಾಲೇಲೂಯ್ಯ. ನಿಮ್ಮ ಜೀವನ ಸೇವೆಗೆ ಕೊಟ್ಟಿದ್ರೆ ಅದಕ್ಕಷ್ಟು ಪ್ರತಿಫಲ. ಹಾಲೇಲೂಯ್ಯ ಹೇಳಿ. ಈಗ ಹೇಳಿ, ನೀನು ಕೊರತೆ, ಏನಾದರೂ ಸಮಸ್ಯೆ ಇದೆಯಾ? ಏನಾದರೂ ಇದೆಯಾ? ಮರಣದ ಬಗ್ಗೆ ಭಯ ಇದೆಯಾ? ರೋಗದ ಬಗ್ಗೆ ಭಯ ಇದೆಯಾ? ಮಂತ್ರವಾದಿ ನೋಡಿ ಭಯ ಇದೆಯಾ? ಏನು ನಮ್ಮ ಅಪ್ಪನ ಅನುಮತಿ ಇಲ್ಲದೆ ಯಾವುದು ನಡೆಯಲ್ಲ. ಯಾಕಂದರೆ ಬರೆಯಲ್ಪಟ್ಟಿರೋದೇ ನಡೆಯೋದು. ಹಾಲೇಲೂಯ್ಯ. ಅಂತ ಪ್ರಿಯರೇ, ಈಗ ದೇವರು ನಮ್ಮ ಫಸ್ಟ್ ಹೇಳಿದ ವಿಷಯ ಒಂದು ಸಾರಿ ರಿಪೀಟ್ ಮಾಡಿ ಮುಗಿಸ್ತೇನೆ. ಫಸ್ಟ್ ಹೇಳಿದೇನೆಂದರೆ, ಯೇಸು ಕ್ರಿಸ್ತನು ಜನಿಸಿ ಶ್ರಮಪಟ್ಟು ಸತ್ತು ಮೂರನೇ ದಿವಸ ಜೀವಿತನಾಗಿ ಎದ್ದು ಬೇಕೆಂದು ಬರೆಯಲ್ಪಟ್ಟಿದೆ, ಅದು ನೆರವೇರಿದೆ. ಅದೇ ಥರ ನನ್ನ ಜೀವನದಲ್ಲಿ ನಾನು ಜನಿಸಿ ರಕ್ಷಣೆ ಹೊಂದಿ ಕರ್ತನಲ್ಲಿ ಜೀವಿಸ್ತಾ ಇರುವುದು ದೇವರ ಚಿತ್ತವಾಗಿದ್ದಕ್ಕೆ ಅದು ನಡೆಯುತ್ತಾ ಇದೆ. ಇದರ ಮೇಲೆ ಯಾವ ದುಷ್ಟ ಶಕ್ತಿಗೂ ಅಧಿಕಾರ ಇಲ್ಲ. ಹೀಗೆ ರಕ್ಷಿಸಲ್ಪಟ್ಟಿರುವ ನನ್ನ ಬಗ್ಗೆ ದೇವರಿಗೊಂದು ಉದ್ದೇಶ ಇರೋದು, ನಾನು ಸಾಕ್ಷಿಯಾಗಿ ಸಾರಬೇಕು. ಕರ್ತನೆ, ಇದು ಮಾಡಲಿಕ್ಕೆ ನನಗೆ ಮೇಲಣ ಲೋಕದ ಶಕ್ತಿ, ಅದಕ್ಕಾಗಿ ಪಟ್ಟಣದಲ್ಲಿ ಕಾದುಕೊಂಡಿರು. ಪ್ರೈಸ್ ಗಾಡ್. ಕಾದುಕೊಂಡ್ರೆ ಏನು ಕೊಡ್ತಾರೆ ಎಂದು ಬರೋವಾರ ಹೇಳ್ತೀನಿ. ಹಾಲೇಲೂಯ್ಯ. ಇಂದ ಪ್ರಿಯ ದೇವರ ಮಕ್ಕಳಿರ, ನಮ್ಮ ಜೀವನ ಇದೇ ಹೇಳೋದು ಸಂಪೂರ್ಣ ಸಮರ್ಪಣ ಅಂತ ಹೇಳೋದು. ನಾವು ನಮ್ಮ ಜೀವನದ ಸುಮಾರು ವಿಷಯ ನಾವಿಟ್ಕೊಂಡು ಅರ್ಧ ದೇವರಿಗೆ ಕೊಟ್ಟು ದೇವರೇ ನೆರವೇರಿಸೋದಲ್ಲ, ಪೂರ್ತಿ ಕೊಟ್ಟು ಏನೇ ಆದರೂ ದೇವರು ನಿಮ್ಮದೇ ಅಂತ ಹೇಳ್ಕೊಂಡು ಬಿಟ್ಟು ಬಿಡಬೇಕು. ಅದೇ ಸಂಪೂರ್ಣ ಸಮರ್ಪಣ ಅಂತ. ಹಾಲೇಲೂಯ್ಯ, ಹಾಲೇಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಹೀಗೆ ಕರ್ತನ ಮಂಜು ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ. ಒಂದು ಸಾರಿ ಗುಡಿ ಮೊಣಗಾಲೂರಿ ನಿಮ್ಮ ವಿಷಯಗಳಲ್ಲಿ ನೀವು ದೇವರಿಗೆ ಒಪ್ಪಿಸು. ಕರ್ತನೆ, ನನ್ನ ತಾಯಿ ಗರ್ಭದಲ್ಲಿ ಒಂದು ದಿವಸ ಜನ್ಮ ತಾಳಿದೆ, ನಾನೊಂದು ದಿವಸ ಯೇಸು ಕ್ರಿಸ್ತನ ರಕ್ಷಣೆಗೆ ಬರಲಿಕ್ಕೆ ನನ್ನ ಕರ್ತನು ಕರೆದಿದ್ದಾರೆ. ಇದು ಹೇಳುವಾಗ ಖಚಿತವಾಗಿ ಹೇಳು, ಡೌಟ್ ಪಡಬೇಡ. ತಂದೆಯಿಂದ ಕರೆಯಲ್ಪಡದೆ ನೀ ಯಾರು ಕುಮಾರನ ಬಳಿಗೆ ಬಂದಿಲ್ಲ. ಪಾಸ್ಟರ್ ಕರೆದಕ್ಕೋ, ಸಿಸ್ಟರ್ ಕರೆದಿದ್ದಕ್ಕೋ, ಇಲ್ಲ ಇನ್ನೊಂದು ಬ್ರದರ್ ಹೇಳಿದಕ್ಕೋ, ಇನ್ನೊಂದು ಸಿಸ್ಟರ್ ಹೇಳಿದೋ ಯಾರು ಅಲ್ಲ. ಅವರನ್ನು ದೇವರು ಒಂದು ಉಪಯೋಗಿಸಿ ಅಷ್ಟೇ. ಆದರೆ ನಿಮ್ಮನ್ನು ಕರೆದಿದ್ದು ತಂದೆಯಿಂದ ಕರೆದಿದ್ದಾರೆ. ಆದ್ದರಿಂದ ನೀವು ಖಚಿತಪಡಿಸು, ನಾನು ಅಪ್ಪನ ಕರೆದು ನಾನು ಬಂದಿರೋದು. ಅದರ ಮೇಲೆ ಸೈತಾನಿಗಾಗಲಿ ಮಂತ್ರವಾದಿಗಾಗಲಿ ಅದರ ಮೇಲೆ ಯಾವ ಅಧಿಕಾರ ಇಲ್ಲ. ನನ್ನ ಅಪ್ಪನ ಕರೆದು ನಾನು ಬಂದಿದ್ದೇನೆ. ಓ, ಕರೆಯಲ್ಪಟ್ಟು ನೀವು ಬಂದಿದ್ದೀರಾ. ಬಂದಿರುವ ನಿಮ್ಮ ಜೀವನದಲ್ಲಿ ಪುನರುದ್ಧಾನ ಹೊಂದಿದ ಯೇಸು ನಿಮ್ಮ ಸಂಗಡ ಇದ್ದಾರೆ. ಹೇಳು, ಪುನರುದ್ಧಾನ ಹೊಂದಿದ ಕರ್ತನು ನನ್ನ ಸಂಗಡ ಇದ್ದಾರೆ. ಈ ಕರ್ತನಿಗೆ ಸಾಕ್ಷಿಯಾಗಿರುವುದು ನನ್ನ ಕರ್ತವ್ಯವಾಗಿದೆ. ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ನಾನು ಸಾಕ್ಷಿಯಾಗಿ ಹೇಳಬೇಕಾಗಿದೆ. ನಾನಿದನ್ನು ಹೇಳಲಿಕ್ಕೆ ಮೇಲಣ ಲೋಕದಿಂದ ದೇವರೇ ನೀ ಶಕ್ತಿ ಕೊಡುವನಾಗಿದ್ದಕ್ಕಾಗಿ ಸ್ತೋತ್ರ. ಈ ಶಕ್ತಿ ಪಡೆದುಕೊಳ್ಳಲಿಕ್ಕೆ ಕರ್ತನೆ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ನೀವು ಹೇಳಿರುವ ಹಾಗೆ ಈ ಸಭೆ ಎಂಬ ಈ ಪಟ್ಟಣದಲ್ಲಿ, ಯೆರೂಸಲೇಮಿನೆಂಬ ಈ ಸಭೆಯಲ್ಲಿ ದೇವರೇ ನಾವು ಆವಾಗ ಬಂದು ಕಾದುಕೊಂಡು ನಿನ್ನ ಬಲ ಹೊಂದಿಕೊಳ್ಳಲಿಕ್ಕೆ ನಾನು ಮನಸ್ಸು ಮಾಡುತ್ತೇನೆ. ಯೆರೂಸಲೇಮ್ ಎಂಬ ಈ ಸಭೆಯಲ್ಲಿ, ದೇವರೇ ಪಟ್ಟಣ ಎಂಬ ಈ ಸಭೆಯಲ್ಲಿ ನಾನು ಆವಾಗ ಬಂದು ಕಾದುಕೊಂಡು ಮೇಲಿನ ಲೋಕದ ಶಕ್ತಿ ಪಡೆದುಕೊಂಡು ನಿನಗೆ ಸಾಕ್ಷಿಯಾಗಲಿಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ಈ ಕೆಲಸ ನೀವು ಮಾಡಿದರೆ ಪ್ರಿಯರೇ ನಿಮ್ಮ ಜೀವನದ ಕೂಲಿ ಬಂದೇ ಬರುತ್ತದೆ ಪ್ರಿಯರೇ. ಮತ್ತೆ ಎಷ್ಟು ಅದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ಮ ಜೀವನಕ್ಕೆ ಸುಖ ಬರೋದ್ರ ಬಗ್ಗೆ ಎಷ್ಟು ಹೇಳುವ ಅವಶ್ಯಕತೆ ಇಲ್ಲ. ಈ ಕೆಲಸ ಮಾಡುವುದು ನಮ್ಮ ಕರ್ತವ್ಯವಾಗಿದ್ದರೆ, ಈ ಕೆಲಸ ಮಾಡುವುದು ನನ್ನ ಜವಾಬ್ದಾರಿಯಾಗಿದ್ದರೆ, ನಾನು ಅದನ್ನು ಮಾಡುವನಾಗಿದ್ದರೆ ನಾನು ನಿಷ್ಫಲನಾಗುವುದಿಲ್ಲ, ನಾನು ಬಲಹೀನನಾಗುವುದಿಲ್ಲ.
ನಾನು ರೋಗಿಯಾಗುವುದಿಲ್ಲ, ನಾನು ಬಡವನಾಗುವುದಿಲ್ಲ, ನಾನು ಸಾಲೆಗಾರನಾಗುವುದಿಲ್ಲ. ಓ, ನನ್ನ ಕರ್ತನ ಹೇಳಿದ ಕೆಲಸ ಮಾಡಲಿಕ್ಕೆ ನಾನು ಸಮರ್ಪಿಸುತ್ತೇನೆ. ನನ್ನ ದೇವರು ಹೇಳಿದ ಕೆಲಸ ಮಾಡಲಿಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅಪ್ಪ, ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂದ ಮಾತು ಯೆರೂಸಲೇಮ್ ಮೊದಲುಗೊಂಡು ಭೂಲೋಕದ ಸಮಸ್ತ ಕಡೆಗೆ ಸಾಕ್ಷಿಯಾಗಿ ಹೇಳಲ್ಪಡಬೇಕೆಂದು ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟದು ನೆರವೇರಲೇಬೇಕು. ಅದು ಬರೆಯಲ್ಪಟ್ಟಿದ್ದನ್ನು ಅದು ನಡೆಯಲೇಬೇಕು. ನಾನು ಮಾಡಿಲ್ಲ ಅಂದ್ರೆ ಬೇರೆಯವರ ಕೈಯಿಂದಾದರೆ ಕರ್ತನೆ ಬರೆದಿದ್ದನ್ನು ನೀವು ನೆರವೇರಿಸುವನಾಗಿದ್ದೀರಿ ಕರ್ತನೆ. ಆದರೆ ನಾನು ಮಾಡದಿದ್ರೆ ನನಗೆ ಪ್ರತಿಫಲ ನಷ್ಟ ಆಗುತ್ತದೆ. ನಾನು ಮಾಡಿದರೆ ನನಗದರದ ಪ್ರತಿಫಲ ಬರುತ್ತದೆ. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ. ನಾನು ಅದನ್ನು ಅಂಗೀಕರಿಸುತ್ತೇನೆ ಸ್ವಾಮಿ. ನಾನು ಅದನ್ನು ದೇವರೇ ಸ್ವೀಕರಿಸುತ್ತೇನೆ. ದೇವರೇ, ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಭಾನುವಾರ ನಿನ್ನ ಸನ್ನಿಧಾನಕ್ಕೆ ಬಂದು ದೇವರೇ ನಿಮ್ಮನ್ನು ಆರಾಧಿಸಿ, ತಂದೆಯೇ ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಕೊಂಡಾಡಿ, ನಿಮ್ಮನ್ನು ಮಹಿಮೆಪಡಿಸಿ, ಕರ್ತನೇ ನಿಮ್ಮ ವಚನಗಳನ್ನು ಕೇಳಿರುವಂತ ಈ ಮಕ್ಕಳು ಈಗ ದೇವರೇ ವಚನದಲ್ಲಿ ಹೇಳಿದ ಹಾಗೆ ಕ್ರಿಸ್ತನ ಬಗ್ಗೆ ವಚನದಲ್ಲಿ ಬರೆಯಲ್ಪಟ್ಟಿದ್ದು ನೆರವೇರಿದೆ. ಅದೇ ತರ ಈ ಮಕ್ಕಳ ಬಗ್ಗೆಯೂ ತಾಯಿ ಗರ್ಭದಲ್ಲಿ ಇರುವಾಗಲೇ ಬರೆಯಲ್ಪಟ್ಟಿದ್ದನ್ನು ನೆರವೇರ್ತಾ ಇರುವುದಕ್ಕಾಗಿ ಸ್ತೋತ್ರ. ಆದರೆ ಕರ್ತನೆ, ನೀವು ಕರೆದು ನೇಮಿಸಲ್ಪಟ್ಟಿರುವಾಗ ನಿನ್ನ ಮಕ್ಕಳಿಗೆ ದೇವರೇ ನಿಮ್ಮ ಅಪ್ಪಣೆ ಇಲ್ಲದೆ, ನಿಮ್ಮ ಅನುಮತಿ ಇಲ್ಲದೆ ಯಾವ ದುಷ್ಟ ಶಕ್ತಿಗೂ ಒಂದು ತಲೆ ಕೂದಲಾದರೂ ಕೂಡ ತೆಗೆಯಲಿಕ್ಕೆ ಹಾಕುವುದಿಲ್ಲ ಎಂಬ ಆ ಧೈರ್ಯ ಈ ಮಕ್ಕಳಿಗೆ ಉಂಟಾಗಲಿ. ಬರೆಯಲ್ಪಟ್ಟಿದ್ದು ಮಾತ್ರ ನೆರವೇರುವುದು, ಬರೆಯಲ್ಪಟ್ಟಿದ್ದು ಮಾತ್ರವೇ ಇದುವರೆಗೂ ನೆರವೇರಿದು. ಆದ್ದರಿಂದ ಕರ್ತನೆ, ಈ ಮಕ್ಕಳ ಬಗ್ಗೆ ಯಾರ ಬಗ್ಗೆ ಆಗಲಿ ದೇವರೇ, ಯಾವ ಕೇಡಿನ ಕ್ರಿಯೆಗಳಾಗಲಿ, ಯಾವ ಕೆಡುಕನ ಕ್ರಿಯೆಗಳಾಗಲಿ, ಯಾವ ಹೋಮಾಚಾರಗಳಾಗಲಿ, ಯಾವ ಮಟ್ಟ ಮಂತ್ರಗಳಾಗಲಿ ದೇವರೇ, ಸಭೆಯ ಮಕ್ಕಳಿಗೆ ವಿರುದ್ಧವಾಗಲಿ, ಸಭೆಯ ಸೇವಕರಿಗೆ ವಿರುದ್ಧವಾಗಲಿ, ಸೇವಕರ ಕುಟುಂಬಕ್ಕೆ ವಿರುದ್ಧವಾಗಲಿ, ಸಭೆಯ ಮಕ್ಕಳ ಕುಟುಂಬಕ್ಕೆ ವಿರುದ್ಧವಾಗಲಿ, ಅವರು ಕೈ ಇಟ್ಟು ಮಾಡುವ ಕೆಲಸಗಳಿಗೆ ವಿರುದ್ಧವಾಗಲಿ, ಅವರ ದುಡಿಮೆಗಳಿಗೆ ವಿರುದ್ಧವಾಗಲಿ, ಅವರ ವಿದ್ಯಾಭ್ಯಾಸಕ್ಕೆ ವಿರುದ್ಧವಾಗಲಿ ಶತ್ರು ಮಾಡುವ ಕ್ರಿಯೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನಿಷ್ಫಲವಾಗಲಿ, ನಿರ್ಮೂಲವಾಗಲಿ. ಬರೆಯಲ್ಪಟ್ಟಿದ್ದು ಮಾತ್ರವೇ ನೆರವೇರುವುದು. ಹೌದು ಕರ್ತನೆ, ನಿನ್ನ ಮಕ್ಕಳು ಭಯ ಬಿಟ್ಟು ಹೋಗಲಿ, ಅನಾವಶ್ಯ ಭಯ ಬಿಟ್ಟು ಹೋಗಲಿ. ನನ್ನ ಅಪ್ಪನ ಅನುಮತಿ ಇಲ್ಲದೆ ಆಯುಸ್ಸಿನ ಮಧ್ಯದಲ್ಲಿ ನನ್ನನ್ನು ತೆಗೀಲಿಕ್ಕೆ ಆಗುವುದಿಲ್ಲ ಎಂದು ಮಕ್ಕಳಿಗೆ ಧೈರ್ಯವಿರಲಿ. ಮೈ ಲಾರ್ಡ್ ಜೀಸಸ್, ಬರೆಯಲ್ಪಟ್ಟಿದ್ದವುಗಳು ಮಾತ್ರ ನಡೆಯುವುದು ಕರ್ತನೆ. ಅದೇ ತರ ದೇವರೇ, ಮರಣ ಪುನರುದ್ಧಾನಗಳ ಬಗ್ಗೆ ಬರೆಯಲ್ಪಟ್ಟದ್ದು. ಹಾಗಾದರೆ ಕರ್ತನೆ, ಸಾಕ್ಷಿ ಹೇಳುವುದರ ಬಗ್ಗೆ ಬರೆಯಲ್ಪಟ್ಟಿದ್ದನ್ನು ಅಪೊಸ್ತಲರು ಮೊದಲುಗೊಂಡು ಈ 2024ನೇ ಇಸ್ವಿಯ ತನಕ ಈ ಮಂಜನಲ್ಲಿ ಕಂಡೆ ಇದು ಹೊರಟು ಬಂದದಕ್ಕಾಗಿ ಸ್ತೋತ್ರ. ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶಗಳಲ್ಲಿ ಸಾರಲ್ಪಡಬೇಕು. ಇದು ಯೆರೂಸಲೇಮಿನಿಂದ ಮಂಜನಗಳ್ಳಿ ಗಂಡಿ ಆಗಿದೆ. ಇನ್ನು ಯಾವ ಯಾವ ಜಾಗಗಳಲ್ಲಿ ಇದು ಸಾರಲ್ಪಡದೆ ಇಳಿದೆಯೋ ಈಗ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಲಿ ಎಂಬ ಮಾತು ಎಲ್ಲೆಲ್ಲಿ ಸಾರಲ್ಪಡುತ್ತಾ ಇಲ್ಲವೋ ಅಲ್ಲಿ ಸಾರಲ್ಪಡಲಿಕ್ಕಾಗಿ ಈ ಸಭೆಯ ಮಕ್ಕಳನ್ನು ಅಭಿಷೇಕ ಮಾಡಿದ್ದಾರೆ. ಮೇಲಿನ ಲೋಕದ ಶಕ್ತಿಯಿಂದ ಮಕ್ಕಳನ್ನು ತುಂಬಿಸು. ಸಾಕ್ಷಿ ಹೇಳಲಿಕ್ಕೆ ಬೇಕಾದ ಶಕ್ತಿ ಉಂಟಾಗಲಿ, ಅದಕ್ಕೆ ಧೈರ್ಯ ಉಂಟಾಗಲಿ, ಅದಕ್ಕೆ ಬಲ ಉಂಟಾಗಲಿ, ಅದಕ್ಕಿರುವಂಥ ಭಯ ಬಿಟ್ಟು ಹೋಗಲಿ. ದೇವರೇ, ನಾವೊಂದು ಕಣ್ಣಾರೆ ಕಂಡು, ನಾವೊಂದು ಮನಸ್ಸಾರೆ ತಿಳಿದು, ನಾವೊಂದು ಜೀವನದಲ್ಲಿ ಅನುಭವಿಸಿದನ್ನು ನಾವು ಹೇಳದೇ ಇರಲಿಕ್ಕೆ ಆಗುವುದಿಲ್ಲ ಎಂದು ಅಪೊಸ್ತಲರು ಹೇಳಿದ ಹಾಗೆ ಈ ಮಕ್ಕಳು ಮತ್ತು ಸಭೆಯ ಸೇವಕರಾದ ನಮ್ಮ ಕುಟುಂಬವು ಸದಾ ಸರ್ವರಾಗಿರಲಿ. ದೇವರೇ, ಅದಕ್ಕಾಗಿ
ನಾವು ಮತ್ತು ಈ ಪಟ್ಟಣದಲ್ಲಿ ಕಾದುಕೊಳ್ಳುತ್ತೇನೆ ಸ್ವಾಮಿ. ರಾತ್ರಿ ಪ್ರಾರ್ಥನೆಗಳಾಗಿ, ಉಪವಾಸ ಪ್ರಾರ್ಥನೆಗಳಾಗಿ, ಜಾಗರಣ ಪ್ರಾರ್ಥನೆಗಳಾಗಿ, ಅಮಾವಾಸ್ಯೆ ಕೂಟಗಳಾಗಿ, ಭಾನುವಾರ ಆರಾಧನೆಗಳಾಗಿ ನಾವು ನಿಮ್ಮ ಬಳಿಯಲ್ಲಿ ಕಾದುಕೊಂಡಿರುವ ಹಾಗೆ ಆ ಬಲ ನಮಗೆ ಬೇಕು ಸ್ವಾಮಿ. ದೇವರು, ಇವತ್ತು ಬಂದ ಮಕ್ಕಳು ಈ ಬಲದಿಂದ ಹೋಗಲಿ. ಯಾರು ನಿರಾಸೆಪಟ್ಟು ಹೋಗಬೇಡ, ಯಾರು ಬರೀ ಕೈಯಲ್ಲಿ ಹೋಗಬೇಡ, ಯಾರು ದೇವರೇ ಖಾಲಿ ಪಾತ್ರೆಯಾಗಿ ಹೋಗಬೇಡ. ಮೇಲಣ ಲೋಕದ ಶಕ್ತಿಯೊಂದಿಗೆ ಹೋಗಲಿ, ಆ ಬಲದೊಂದಿಗೆ ಹೋಗಲಿ, ಆ ಅಭಿಷೇಕದೊಂದಿಗೆ ಹೋಗಲಿ. ಧೈರ್ಯಪಡಿಸು ಸ್ವಾಮಿ. ಕೂಡಿ ಬಂದ ಎಲ್ಲ ಮಕ್ಕಳು ಈ ವಚನ ಸಂದೇಶದ ಮೂಲಕ ಸ್ವಸ್ಥತೆಯು, ಬಿಡುಗಡೆಯು, ಸೌಖ್ಯವು, ಸಮಾಧಾನವು ಮತ್ತು ದೇವಿಗ ಆಶೀರ್ವಾದಗಳು ಹೊಂದಿ ಸಂತೋಷವಾಗಿ ಮನೆಗೆ ಹೋಗಲಿಕ್ಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸಮರ್ಪಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.